ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಭಾಯ ಸಲಿಲಾನಿ ದಕ್ಷತೆ ಏಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಾಪದೇ ನವಪದೇ ಬಭುವಚೇ ಸಹಸ್ರಾಕ್ಷರ ಪರಮೇಯೋಮಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರೇ ಚಿರಗ್ನಿಕುಂಡ ಸಂಭೂತ ದೇವಕಾರ್ಯ ಸಮದ್ಯತ ಶ್ರೀಲಲಿತಪುರಸುಂದರಿ ದೇವತಾಭ್ಯೋ ನಮಃ. ವಿಶೇಷವಾಗಿ ಇವತ್ತಿನ ದಿವಸ ವಾರ ಭವಿಷ್ಯ ಪ್ರತಿ ವಾರದಂತೆ 10/5/2026 16/5/2026 ವಾರ ಭವಿಷ್ಯ. ಈ ವಾರದಲ್ಲಿ ಬಹಳಷ್ಟು ವಿಶೇಷಗಳಿದೆ ಮತ್ತು ಗ್ರಹಗತಿಗಳ ಬದಲಾವಣೆಗಳನ್ನು ಕೂಡ ನೋಡೋದಕ್ಕೆ ದಾರಿ ಇದೆ. 14/5/2026 ಗುರುವಾರ ಪ್ರದೋಷ ಪೂಜೆ ಇರತಕ್ಕಂಥದ್ದು. ಯಾರ್ಯಾರಿಗೆ ಆರ್ಥಿಕವಾದಂಥ ಕೊರತೆ ಇರ್ತದೋ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಇರ್ತದೋ, ಅಥವಾ ಮಕ್ಕಳಿಂದ, ಅದರಲ್ಲೂ ಕೂಡ ಗಂಡು ಮಕ್ಕಳಿಂದ ಸಮಸ್ಯೆ ಅಂತಕ್ಕಂಥ ರೀತಿಯಲ್ಲಿ ಒದ್ದಾಟಕ್ಕೆ ಸಿಕ್ಕಾಕೊಳ್ತಿರೋ, ಅಥವಾ ಯಾರಿಗೆ ಪದೇ ಪದೇ ಅವಮಾನಗಳಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅಥವಾ ಗೌರವಕ್ಕೆ ಧಕ್ಕೆ ಆಗ್ತಾ ಇದೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಸಮಸ್ಯೆಗಳಾಗ್ತಾ ಇದೆಯೋ, ಯಾರಿಗೆ ಯಾವುದೋ ಮುಖ್ಯವಾದಂಥ ಕಠಿಣವಾದಂಥ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕಾಗ್ತಲ್ಲ, ಯಾವುದೋ ಮಾರ್ಗ ಸಿಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒದ್ದಾಟದಲ್ಲಿರ್ತಾರೋ ಅಂಥವರು ಈ ಗುರುವಾರದ ಪ್ರದೋಷವನ್ನು ಆಚರಣೆ ಮಾಡೋದ್ರಿಂದ ಈ ಸಮಸ್ಯೆಗಳಿಂದ ತಕ್ಕ ಮಟ್ಟಿಗೆ ರಕ್ಷಣೆ ಅಂತಕ್ಕಂಥದ್ದು ಸಿಗುತ್ತೆ, ಅಥವಾ ನಿಮಗೆ ತೊಂದರೆ ಆಗದಂಥ ರೀತಿಯಾದಂಥ ರಕ್ಷಣೆ ಮಾತ್ರ ಸಿಕ್ಕೇ ಸಿಗುತ್ತೆ. ಗೋಧೂಳಿ ಸಂದರ್ಭದಲ್ಲಿ ಶಿವನಿಗೆ ಏಕವಾರ ರುದ್ರಾಭಿಷೇಕವನ್ನು ಮಾಡುವುದರಿಂದ. ಇನ್ನು 16/5/2026 ಶನಿವಾರ ಬಾದಾಮಿ ಅಮಾವಾಸ್ಯೆ ಇರತಕ್ಕಂಥದ್ದು. ಶನಿವಾರ ಅಮಾವಾಸ್ಯೆ ಬಂದಿರೋದ್ರಿಂದ ಇವತ್ತಿನ ದಿವಸ ಶಿವನ ಆಲಯದಲ್ಲಾದರೂ ಆಗ್ಬೋದು, ಅಥವಾ ವೀರಭದ್ರೇಶ್ವರನ ಆಲಯದಲ್ಲಾದರೂ ಆಗ್ಬೋದು, ಅಥವಾ ಹನುಮಂತನ ಆಲಯದಲ್ಲಾದರೂ ಆಗ್ಬೋದು. ಹನುಮಂತನಿಗೆ, ಶಿವಯ್ಯನಿಗೆ ಅಥವಾ ವೀರಭದ್ರನಿಗೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡೋದ್ರಿಂದ ಈ ಶನಿದೋಷ, ಶನಿಕಾಟ, ಅರ್ಧಾಷ್ಟಮ ಶನಿಕಾಟ ಅಂತಕ್ಕಂಥ ರೀತಿಯಲ್ಲಿ ಯಾರ್ಯಾರಿಗೆ ಸಮಸ್ಯೆ ಇರ್ತದೋ ಅವರೆಲ್ಲರಿಗೂ ಕೂಡ ಪರಿಹಾರ ಮಾರ್ಗ ಅಥವಾ ಶನಿಯ ಬಾಧೆಯಿಂದ, ಶನೈಶ್ಚರನ ಬಾಧೆಯಿಂದ ಬಿಡುಗಡೆಯನ್ನು ಹೊಂದಬಹುದು ಅಂತಕ್ಕಂಥ ರೀತಿಯಲ್ಲಿದೆ, ಮಾಡಬಹುದು. 11/5/2026 ಸೋಮವಾರ ಮೇಷರಾಶಿಗೆ ಕುಜ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು, ಅಂದರೆ ಸ್ವಕ್ಷೇತ್ರಕ್ಕೆ ಕುಜ ಬರ್ತಕ್ಕಂಥದ್ದು. ಇನ್ನು 15/5/2026 ಗುರುವಾರ ವೃಷಭ ರಾಶಿಗೆ ರವಿ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು. 14/5/2026 ಗುರುವಾರ ವೃಷಭಕ್ಕೆ ಬುಧ ಬರ್ತಾನೆ. ಅವತ್ತಿನ ದಿವಸವೇ ಮಿಥುನ ರಾಶಿಗೆ ಶುಕ್ರ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು. ಗ್ರಹಗತಿಗಳ ಬದಲಾವಣೆ ಅಂದರೆ 4 ಗ್ರಹಗಳು ರಾಶಿ ಬದಲಾವಣೆಗಳಾಗ್ತಾ ಇರೋವಂಥದ್ದು. ಹಾಗಾಗಿ ಬಹಳಷ್ಟು ವಿಶೇಷವಾದಂಥ ಫಲವನ್ನು ಎಲ್ಲ ರಾಶಿಗಳವರು ಕೂಡ ನೋಡೋದಕ್ಕೆ ದಾರಿ ಆಗ್ತದೆ. ಕುಜ ಬಲವ ಪಡ್ಕೊಳ್ತಾನೆ, ರವಿ ಬಲವನ್ನು ಪಡ್ಕೊಳ್ತಾನೆ, ಶುಕ್ರ ಬಲವನ್ನು ಪಡ್ಕೊಂಡಿದ್ದಾನೆ, ಬುಧನೂ ಕೂಡ ಬಲವನ್ನು ಪಡ್ಕೊಳ್ತಾನೆ ಅನ್ನೋ ರೀತಿಯಾದಂಥ ಸ್ಥಿತಿ ಇರೋದ್ರಿಂದ ತುಂಬ ರಾಶಿಗಳಿಗೆ ಅತ್ಯುತ್ತಮವಾದಂಥ, ಉತ್ತಮ ಅಲ್ಲ ಅತ್ಯುತ್ತಮವಾದಂಥ ಫಲವನ್ನು ನೋಡೋದಕ್ಕೆ ದಾರಿ ಆಗ್ತದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಯಾರ್ಯಾರಿಗೆ ಆ ಅತ್ಯುತ್ತಮವಾದಂಥ ಫಲವನ್ನು ನೋಡೋದಕ್ಕೆ ದಾರಿ ನೋಡೋಣ. ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ. ರಾಷ್ಟ್ರಾಧಿಪತಿಯಾದಂಥನು ಬಲ ಬರಲೇಬೇಕು, ಸ್ಟ್ರೆಂತ್ ಬರಲೇಬೇಕು, ಸುಸ್ತು ಅನ್ನೋಂಥದ್ದೇ ಇರೋದಿಲ್ಲ. ತುಂಬ ಅದ್ಭುತವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಅಂಥ ಒಂದು ಶಕ್ತಿ ಮತ್ತು ಧೈರ್ಯ, ಅಸ್ಥೈರ್ಯ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಕ್ಕಂಥದ್ದು ಒಂದು. ಕಮಿಷನ್ ಬೇಸಿಕ್ ವ್ಯವಹಾರಗಳನ್ನು ಯಾರ್ಯಾರು ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಅನುಕೂಲವಾಗ್ತಕ್ಕಂಥದ್ದು. ಅಂದರೆ ಬಂಡವಾಳ ಹಾಕದಂಥ ರೀತಿಯಲ್ಲಿ, ಬಂಡವಾಳ ಆಮದು ರಫ್ತು ವ್ಯಾಪಾರ ಕ್ಷೇತ್ರದಲ್ಲಿ ಯಾರ್ಯಾರು ಇರ್ತೀರೋ ಅವರೆಲ್ಲರಿಗೂ ಕೂಡ ಅದ್ಭುತವಾದಂಥ ವರದಾನ. ಮತ್ತು ಈ ಗೌರ್ಮೆಂಟ್ ಟೆಂಡರ್ಗಳಲ್ಲಿ ಯಾರು ಕೆಲಸವನ್ನು ಮಾಡ್ತಿರೋ ಅಥವಾ ಟೆಂಡರ್ ಸಂಬಂಧಪಟ್ಟಂತೆ ಆ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಒಳ್ಳೆಯ ಫಲವನ್ನು ಈ ವಾರದಲ್ಲಿ, ಯಾಕೆಂದರೆ ರವಿ ಬಲವಾಗಿರೋದ್ರಿಂದ ನಿಮಗೆ ಆಗಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ, ಅನುಕೂಲವಾಗುತ್ತೆ ಅನ್ನೋ ರೀತಿಯಾದಂಥ ವಾತಾವರಣಗಳನ್ನು ನೀವು ನೋಡಬಹುದು. ಅಗ್ನಿತತ್ವ, ಹಾಗಾಗಿ ಸ್ವಲ್ಪ ಕೋಪತಾಪ ಮತ್ತು ಆತರದ ಪ್ರವೃತ್ತಿಗಳಿರ್ತದೆ, ಅದೊಂದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕಾಗತ್ತೆ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಉಳಿತಾಯವಿರೋದಿಲ್ಲ, ಬಟ್ ಲಾಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಚೇತರಿಕೆಯನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣುವಂಥ ಲಕ್ಷಣಗಳಿದೆ. ಶತ್ರುಗಳ ಉಪಟಳದಿಂದ ತಪ್ಪಿಸಿಕೊಳ್ತಕ್ಕಂಥ ಸ್ಥಿತಿಯೂ ಇದೆ. ಸಾಲಗಾರರ ಕಾಟದಿಂದ ತಪ್ಪಿಸಿಕೊಳ್ತಕ್ಕಂಥದ್ದು ಅಥವಾ ಸಾಲವನ್ನು ತೀರಿಸ್ತಕ್ಕಂಥ ಯೋಗ ಫಲವನ್ನು ಕೂಡ ಈ ವಾರದಲ್ಲಿ ನೀವು ನೋಡಬಹುದು.
ಪ್ರಯಾಣದಲ್ಲಿ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳನ್ನು ಪಡೆದುಕೊಂಡಿದ್ದೀರಿ. ಆದರೆ ಉದ್ಯೋಗ ನಷ್ಟಗಳನ್ನು ಮಾಡಿಕೊಳ್ತಕ್ಕಂಥದ್ದು ಅಥವಾ ಉದ್ಯೋಗವ ಬಿಡುವಂಥ ಆಲೋಚನೆಯನ್ನು ಮಾಡ್ತಕ್ಕಂಥ ಸ್ಥಿತಿಯನ್ನು ಕಾಣುವಂಥ ಸಾಧ್ಯತೆಗಳಿರುತ್ತೆ. ಶುಭಕಾರ್ಯ ಪ್ರಯತ್ನ ಅದ್ಭುತ. ಈ ವಾರದಲ್ಲಿ ಪ್ರಯತ್ನವನ್ನು ಮಾಡಿದರೆ ಒಳ್ಳೆಯ ಫಲವನ್ನು, ಶುಭ ಕಾರ್ಯ ಅಂದರೆ ಮದುವೆಗೆ ಸಂಬಂಧಪಟ್ಟಂಥ ರೀತಿಯ ಪ್ರಯತ್ನವನ್ನು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಫಲವನ್ನು ಈ ವಾರದಲ್ಲಿ ನೀವು ನೋಡಬಹುದು ಅಂತಕ್ಕಂಥ ರೀತಿಯಾದಂಥ ಸ್ಥಿತಿಯನ್ನು ನೋಡಬಹುದು. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಒಳ್ಳೆಯ ಫಲವನ್ನೇ ಈ ವಾರದಲ್ಲಿ ನೋಡ್ತೀರಿ. ಆದರೆ ವ್ಯಯಶನಿ ಮಾತ್ರ ಸ್ವಲ್ಪ ಮಾಡುವಂಥ ಕೆಲಸವನ್ನು ಅಥವಾ ನೀವು ಮಾಡಿದಂಥ ಕೆಲಸಕ್ಕೆ ಫಲವನ್ನು ಕೊಡುವಂಥದ್ದನ್ನು ನಿಧಾನ ಮಾಡ್ತಾನೆ ಅಷ್ಟೇ. ಅದರ ಪ್ರಮಾಣವನ್ನು ಸ್ವಲ್ಪ ಲೇಟಾಗಿ ಕೊಡ್ತಕ್ಕಂಥ ಸ್ಥಿತಿಯನ್ನು ನೋಡಬಹುದು. ಏಕೆಂದರೆ ಶನಿ ಪ್ರಭಾವ ಈ ವಾರದಲ್ಲಿ ಬಹಳ ಪ್ರಬಲವಾಗಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಧರ್ಮ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಅಥವಾ ಯಾವುದಾದ್ರು ಪೂಜೆ ಪುನಸ್ಕಾರ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡ್ತೀರಿ. ಅಥವಾ ಧರ್ಮಕ್ಷೇತ್ರಗಳ ಪ್ರಯಾಣವನ್ನು ಮಾಡ್ತಕ್ಕಂಥ ಸ್ಥಿತಿನಲ್ಲೂ ಕೂಡ ಈ ವಾರದಲ್ಲಿ ನೀವು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಇನ್ನು ಪರಿಹಾರ ಮಾರ್ಗ ಎಲ್ಲವೂ ಪರ್ಫೆಕ್ಟ್ ಅನ್ನೋ ರೀತಿಯಲ್ಲಿ ಇರೋಲ್ಲ. ಒಂದು ಸಣ್ಣ ಪಟ್ಟದಾದಂಥ ವ್ಯತ್ಯಾಸಗಳಾಗಬೇಕು ಅಂದರೆ, ಯಾಕೆಂದರೆ ಅಷ್ಟಮ ದೃಷ್ಟಿಯಿಂದ ಕುಜ ಅಷ್ಟಮವನ್ನು ನೋಡ್ತಾ ಇರೋದ್ರಿಂದ ಯಂತ್ರೋಪಕರಣಗಳು ಮತ್ತು ವಾಹನಗಳು ಅಂತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಹಾಗಾಗಿ ಸಣ್ಣ ಪಟ್ಟದಾದಂಥ ವ್ಯತ್ಯಾಸಗಳು ಇದ್ದೇ ಇರುತ್ತೆ. ಅದರ ಪ್ರಮಾಣ ಕಡಿಮೆ ಆಗಬೇಕು ಅನ್ನೋದಿತ್ತು ಅಂದರೆ ಬಿಳಿ ಎಕ್ಕದ ಗಿಡದ ಹೂವನ್ನು ಹಾರವಾಗಿ ಮಾಡಿ ಗಣಪತಿಗೆ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವೃಷಭ ರಾಶಿನವರಿಗೆ ಈ ವಾರ ಸ್ವಲ್ಪ ಪರಿವರ್ತನಾ ಯೋಗ. ರಾಶ್ಯಾಧಿಪತಿ ವಾರಾಂತ್ಯದಲ್ಲಿರುತ್ತೆ. ಹಾಗಾಗಿ ರಾಷ್ಟ್ರಾಧಿಪತಿ ಮತ್ತು ಧನಾಧಿಪತಿಯಾದಂಥನು ಪರಿವರ್ತನಾ ಸ್ಥಿತಿನಲ್ಲಿದ್ದಾನೆ ಎಂದಾಗ ಸಾಮಾನ್ಯವಾಗಿ ಆರ್ಥಿಕವಾದಂಥ ಸ್ಥಿತಿನಲ್ಲಿ ಅನುಕೂಲವಾಗಬೇಕು, ಯೋಗ ಫಲಗಳು ಬರಬೇಕು, ಅದೃಷ್ಟ ಬರಬೇಕು, ಬದಲಾವಣೆಗಳಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಯ ಉಂಟು. ವಾರಾಂತ್ಯ ತುಂಬ ಚೆನ್ನಾಗಿರುತ್ತೆ. ಮತ್ತು ಉಳಿತಾಯವನ್ನು ಕೂಡ ನೋಡುವಂಥ ಸ್ಥಿತಿಯೂ ಇದೆ. ಧನಾಧಿಪತಿ ಲಾಭ ಪ್ರಭಾವ, ಹಾಗಾಗಿ ಲಾಭವೂ ಆಗಬೇಕು, ಉಳಿತಾಯವೂ ಆಗಬೇಕು ಅನ್ನೋ ರೀತಿಯಾದಂಥ ಕಂಡೀಷನ್ಸಲ್ಲಿ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ಉಂಟು. ಆದರೆ ರಾಷ್ಟ್ರಾಧಿಪತಿಯಾದಂಥ ಸ್ವಲ್ಪ ವ್ಯಯಾಧಿಪತಿ ನಕ್ಷತ್ರದಲ್ಲಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಬಂದದ್ದನ್ನು ಹಾಗೇ ಖರ್ಚನ್ನೂ ಕೂಡ ಮಾಡುವಂಥ ಸ್ಥಿತಿ ಇರುತ್ತೆ. ಖರ್ಚನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು. ಭೂಮಿನಲ್ಲೋ ಅಥವಾ ಯಾವುದಾದ್ರೂ ಮುಖ್ಯವಾದಂಥ ವಸ್ತುವಿನ ಮೇಲೋ ವಾಹನದ ಮೇಲೋ ಇನ್ವೆಸ್ಟ್ ಮಾಡಬೇಕು ಅನ್ನೋ ರೀತಿಯಾದಂಥ ಆಲೋಚನೆ ಇರುತ್ತೆ. ಆ ರೀತಿ ಇನ್ವೆಸ್ಟ್ ಮಾಡ್ತೀರಾ, ತುಂಬ ಸಂತೋಷ. ಬಟ್ ಅನಗತ್ಯ ಖರ್ಚುಗಳನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಅಥವಾ ಸ್ವಲ್ಪ ರಕ್ಷಣೆ ಮಾಡ್ತಕ್ಕಂಥದ್ದು ಸೂಕ್ತ. ಪ್ರಯಾಣ ವಾರ ಮಧ್ಯಭಾಗದವರೆಗೆ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ಅಂಥ ಲೋಪದೋಷಗಳು ಅಥವಾ ಹಿನ್ನಡೆ ಎನ್ನುವ ರೀತಿಯಾದಂಥ ಸ್ಥಿತಿ ಈ ವಾರದಲ್ಲಿ ಇರೋದಿಲ್ಲ. ವಿದ್ಯಾಭ್ಯಾಸ ಅಥವಾ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ ಈ ವಾರ ಅಂತಕ್ಕಂಥದ್ದು. ಮಕ್ಕಳಿಂದ ಅನುಕೂಲ, ಯೋಗ ಫಲ ಮತ್ತು ಮಕ್ಕಳಿಂದ ಆರ್ಥಿಕವಾದ ಸಹಾಯ ಅನುಕೂಲವನ್ನು ನೋಡ್ತಕ್ಕಂಥ ಸ್ಥಿತಿ. ಪ್ರೀತಿಪಾತ್ರರಿಂದ ಅನುಕೂಲ, ಲಾಭ, ಯೋಗ ಫಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳು. ಸರ್ಕಾರಿ ಕೆಲಸ ಆಗಬೇಕು ಅಂದರೆ ಖಂಡಿತವಾಗಲೂ ಕೂಡ ಪ್ರಯತ್ನ ಮಾಡಿ, ಅನುಕೂಲವಿದೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಉಷ್ಣ ಬಾಧೆಗಳು ಕಾಡಾಟವನ್ನು ಕೊಡಬಹುದು. ಗರ್ಭದೋಷಗಳಿಗೆ ಸಂಬಂಧಪಟ್ಟಂತೆ, ತಿಂಗಳ ದೋಷಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ವ್ಯತ್ಯಾಸಗಳಾಗ್ಬೋದು. ಅಥವಾ ಎಕ್ಸೆಸ್ ಆಫ್ ಹೀಟಿಂದ ಸ್ವಲ್ಪ ಮೋಷನ್ ಸಂಬಂಧಪಟ್ಟಂಥ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಉದರ ಬಾಧೆಗಳು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು. ಕಿಡ್ನಿ ಸಂಬಂಧಗಳ ಸಮಸ್ಯೆಗಳಿರ್ತಕ್ಕಂಥವರು ಸ್ವಲ್ಪ ಜಾಗ್ರತೆ ಮತ್ತು ಎಚ್ಚರಿಕೆಯಿಂದ ಇರಬೇಕು. ಶುಭ ಕಾರ್ಯ ಪ್ರಯತ್ನ ಅದ್ಭುತವಾದಂಥ ಅವಕಾಶ. ಪ್ರಯತ್ನವನ್ನು ಮಾಡಿದರೆ ಒಳ್ಳೆಯ ಫಲವನ್ನು ನೋಡಬಹುದು. ಈ ವಾರದಲ್ಲಿ ವೃಷಭ ರಾಶಿಯನ್ನು ಶುಭ ಕಾರ್ಯದ ವಿಚಾರಗಳ ಸಂಬಂಧ, ಏಕೆಂದರೆ ಸ್ವಕ್ಷೇತ್ರವನ್ನು ನೋಡ್ತಾ ಇದ್ದಾನೆ. ಹಾಗೆಯೇ ಸ್ವಲ್ಪ ಮದುವೆ ಈಗಾಗಲೇ ಆಗೋಗಿದೆ, ಸಂಸಾರದ ಜೀವನದಲ್ಲಿ ಎಲ್ಲೋ ನಿರಸ ಅಂತಕ್ಕಂಥ ರೀತಿಯಲ್ಲಿ, ಅಂದರೆ ಸಾಂಸಾರಿಕ ಸೌಖ್ಯ ಅಥವಾ ದಾಂಪತ್ಯ ಸೌಖ್ಯದಲ್ಲಿ ಯಾಕೋ ನಿರಾಸಕ್ತಿಗಳನ್ನು ತೋರಿಸ್ತಕ್ಕಂಥದ್ದು, ಆಸಕ್ತಿಗಳಿರೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ವೈರಾಗ್ಯದ ಭಾವ ಅನ್ನೋ ರೀತಿಯಾದಂಥ ಒಂದು ವಾತಾವರಣಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಅಷ್ಟಮಾಧಿಪತಿ ಕುಟುಂಬ ಭಾವ, ಹಾಗಾಗಿ ಕುಟುಂಬದಲ್ಲಿ ಸಣ್ಣ ಪಟ್ಟದಾದಂಥ ವ್ಯತ್ಯಾಸಗಳಾಗಬೇಕು, ಕಲಹಗಳಾಗಬೇಕು ಅನ್ನೋ ರೀತಿಯಲ್ಲಿರುತ್ತೆ. ಬಟ್ ಅದೇ ರೀತಿಯಲ್ಲಿ ಕುಟುಂಬದಿಂದ ಲಾಭವೂ ಆಗ್ತಕ್ಕಂಥ ಸ್ಥಿತಿ ಕಾಣ್ತದೆ. ಸಹೋದರನಿಂದ ಅನುಕೂಲವಾಗ್ತಕ್ಕಂಥದ್ದು, ಗುರುಗಳಿಂದ ಅನುಕೂಲವಾಗ್ತಕ್ಕಂಥ ಸ್ಥಿತಿ, ಧಾರ್ಮಿಕ ವ್ಯಕ್ತಿಗಳಿಂದ ಅನುಕೂಲವಾಗ್ತಕ್ಕಂಥದ್ದು, ಸ್ವಲ್ಪ ಶುಭ ಫಲಗಳನ್ನು ನೋಡ್ತಕ್ಕಂಥ ಸ್ಥಿತಿಗತಿಗಳು.
ಕುಟುಂಬದ ಗೌರವವನ್ನು ಕಾಪಾಡುವಂಥದ್ದು, ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗೆಹರಿದಕ್ಕೆ ದಾರಿಗಳು ಕಾಣ್ತಕ್ಕಂಥದ್ದು, ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ಅದರಲ್ಲೂ ಕೂಡ ಬೇರೆ ರಾಜ್ಯ, ಬೇರೆ ಜಿಲ್ಲೆ ಅಥವಾ ಬೇರೆ ದೇಶಗಳಲ್ಲಿ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅವರಿಗೆ ಅನುಕೂಲವಾಗ್ತಕ್ಕಂಥ ಸ್ಥಿತಿಯನ್ನು ಈ ವಾರದಲ್ಲಿ ನೀವು ವೃಷಭ ರಾಶಿಯನ್ನು ನೋಡ್ತೀರಿ. ಒಳ್ಳೆ ಫಲವಿದೆ ವೃಷಭ ರಾಶಿನವರಿಗೆ. ಯಾಕೆಂದರೆ 4 ಗ್ರಹಗಳ ಬದಲಾವಣೆ ಆಗಿರೋದ್ರಿಂದ ಕೆಲವೊಂದು ಯೋಗ ಫಲಗಳು ಪ್ರಾಪ್ತಿ ಆಗಬೇಕು ಅನ್ನೋ ರೀತಿಯಲ್ಲಿ ಕಾಣುವಂಥದ್ದಾಗಿರೋದ್ರಿಂದ ಎಲ್ಲವೂ ಕೂಡ ಅದೃಷ್ಟದ ರೀತಿಯಲ್ಲಿ ನಿಮಗೆ ಪರಿವರ್ತನೆಯಾಗಿ ನಿಮಗೆ ಅನುಕೂಲವನ್ನು ತರುವಂಥ ಸ್ಥಿತಿನಲ್ಲಿ ವೃಷಭ ರಾಶಿನವರಿಗೆ ಇರೋದರಿಂದ ಒಳ್ಳೆ ಫಲವನ್ನು ನೀವು ನೋಡಬಹುದು. ಪರಿಹಾರ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳಿರ್ತಕ್ಕಂಥದ್ದಕ್ಕೆ ಏನು ಮಾಡಿಕೊಳ್ಬೇಕು, ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಎಲ್ಲಾದರೂ ಬೆಟ್ಟದ ಮೇಲಿರ್ತಕ್ಕಂಥ ಶಿವನ ಅಂಶ ಅಥವಾ ಗುರುವಿನ ಅಂಶವಿರ್ತಕ್ಕಂಥ ಕ್ಷೇತ್ರಗಳಿಗೆ ದರ್ಶನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂತೆ, ಮಿಥುನ ರಾಶಿನವ್ರಿಗೆ ಲಾಭದಲ್ಲಿದ್ದ ಬುಧ ಅಂತಕ್ಕಂಥವನು ಈಗ ಪಂಚಮಾಧಿಪತಿ ರಾಷ್ಟ್ರಾಧಿಪತಿ ಪರಿವರ್ತನಾ ಸ್ಥಿತಿ ವಾರಾಂತ್ಯ. ಹಾಗಾಗಿ ನನ್ನ ಪ್ರಕಾರವಾಗಿ ಶುಭ ಫಲಗಳನ್ನೇ ನೋಡಬೇಕಾಗತ್ತೆ, ಲಾಭವನ್ನೇ ನೋಡಬೇಕಾಗತ್ತೆ, ಯೋಗ ಫಲವನ್ನೇ ನೋಡಬೇಕಾಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುವಂಥದ್ದು. ಪ್ರಯಾಣ ಹೋಗ್ತಕ್ಕಂಥದ್ದು, ಪ್ರಯಾಣ ಅನುಕೂಲವಾಗ್ತಕ್ಕಂಥ ಸಂದರ್ಭ, ರಾಜಕಾರಣಿಗಳಿಂದ ರಾಜಕೀಯ ವ್ಯಕ್ತಿಗಳಿಂದ ಅನುಕೂಲವಾಗ್ತಕ್ಕಂಥದ್ದು, ಸರ್ಕಾರಿ ಕೆಲಸಗಾರಗಳು ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ಯತ್ನ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ವಾತಾವರಣ ಮತ್ತು ಪರಿವರ್ತನೆ ಆಗ್ತಕ್ಕಂಥ ಸ್ಥಿತಿ, ರಾಜಯೋಗದಲ್ಲಿ ಕುಳಿತಿರ್ತಕ್ಕಂಥ ಶುಕ್ರ ರಾಜಯೋಗವನ್ನು ತರಬೇಕು, ಹೆಣ್ಣು ಮಕ್ಕಳಿಂದ ಅನುಕೂಲವಾಗಬೇಕು, ಸಹೋದರಿಯಿಂದ ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ಒಟ್ಟಿನಲ್ಲಿ ಸ್ತ್ರೀಯರಿಂದ ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ವಾತಾವರಣಗಳು, ಆರ್ಥಿಕವಾದಂಥ ಸ್ಥಿತಿನಲ್ಲೂ ಕೂಡ ಈ ವಾರ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲೇ ಇದೆ. ಮತ್ತು ಅನುಕೂಲದ ಸ್ಥಿತಿಯನ್ನೇ ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇದೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏಕೆಂದರೆ ಲಾಭಾಧಿಪತಿ ಲಾಭಕ್ಕೆ ಬರಬೇಕು, ಲಾಭ ಚೇತರಿಕೆ ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಬಟ್ ಉಳಿತಾಯ ಮಾಡಿಕೊಳ್ಳೋದ್ರಿಗೆ ನೀವು ಸೋಲಬಹುದು, ಬಟ್ ಲಾಭವಂತೂ ಕೂಡ ಬರೋದಕ್ಕೆ ಖಂಡಿತವಾಗಲೂ ಕೂಡ ಇದೆ, ಅದನ್ನು ಉಪಯೋಗಿಸಿಕೊಳ್ಳಬೇಕು. ವಿದ್ಯಾನುಕೂಲವಿದೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳನ್ನು ಈ ವಾರದಲ್ಲಿ ನೀವು ನೋಡುವಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುವಂಥದ್ದುಂಟು. ಆರೋಗ್ಯದ ಸುಧಾರಣೆಯನ್ನು ಕಾಣತಕ್ಕಂಥದ್ದು, ಗಂಟಲಿಗೆ ಸಂಬಂಧಪಟ್ಟಂಥ ಸ್ವಲ್ಪ ಕಿಚಿ ಆಗ್ತಕ್ಕಂಥದ್ದು ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ವ್ಯತ್ಯಾಸಗಳಾಗ್ಬೋದು, ಬಟ್ ಅಷ್ಟು ಗಂಭೀರ ಅಥವಾ ಗಂಭೀರತೆಗಳಿರೋದಿಲ್ಲ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಶುಭ ಕಾರ್ಯ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಇದೆ. ಭಾಗ್ಯೋದಯವಾಗ್ತಕ್ಕಂಥದ್ದು, ಅದೃಷ್ಟ ಒಲಿದು ಬರತಕ್ಕಂಥ ಸಂದರ್ಭಗಳು, ಉತ್ತಮವಾದಂಥ ಹೆಸರನ್ನು ಗಳಿಸ್ತಕ್ಕಂಥದ್ದು, ಗೌರವವನ್ನು ಸಂಪಾದನೆ ಮಾಡ್ತಕ್ಕಂಥ ಸ್ಥಿತಿ, ಪ್ರಶಂಸೆಗಳು ಬರ್ತಕ್ಕಂಥ ವಾತಾವರಣಗಳು ಎಲ್ಲವೂ ಕೂಡ ನಿಮಗೆ ಉತ್ಸಾಹ ಅಂತಕ್ಕಂಥ ರೀತಿಯಲ್ಲಿ ಒಂದು ಮನಸ್ಸಿಗೆ ಆನಂದ ಆಗುವಂಥ ರೀತಿಯಾದಂಥ ಮಾತುಗಳನ್ನು ನೀವು ಕೇಳುವಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುತ್ತೆ. ದಾಂಪತ್ಯ ಸೌಖ್ಯ ತುಂಬ ಚೆನ್ನಾಗಿರುವಂಥ ಯೋಗ ಫಲಗಳೆಲ್ಲವೂ ಕೂಡ ಇದೆ ಈ ವಾರ ಒಟ್ಟಿನಲ್ಲಿ. ಆಮೇಲೆ ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳು, ಮಕ್ಕಳಿಂದ ಅನುಕೂಲವಾಗ್ತಕ್ಕಂಥದ್ದು, ಲಾಭವಾಗ್ತಕ್ಕಂಥ ಸ್ಥಿತಿ, ಅದ್ಭುತವಾದಂಥ ಒಂದು ವಾರ ಒಟ್ಟಿನಲ್ಲಿ. ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವ್ರಿಗೆ ಮತ್ತು ಶೃಂಗಾರ ಸಾಧನೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಮಾಧ್ಯಮದಲ್ಲಿ, ನಟನಾ ಕ್ಷೇತ್ರದಲ್ಲಿ, ಕಲಾ ವಿಭಾಗದಲ್ಲಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಬ್ಯೂಟಿಷಿಯನ್, ಬ್ಯೂಟಿ ಪಾರ್ಲರ್, ಬಾರ್ ಆ್ಯಂಡ್ ರೆಸ್ಟೋರೆಂಟು ಈ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ಈ ವಾರ ತುಂಬ ಅತ್ಯುತ್ತಮವಾದಂಥ ವಾರ ಅಂತಕ್ಕಂಥ ರೀತಿಯಲ್ಲಿ ಉಂಟು ಮಿಥುನ ರಾಶಿನವರಿಗೆ. ಒಟ್ಟಿನಲ್ಲಿ ಶುಭಪ್ರದವಾದಂಥ ಫಲವನ್ನು ಮಿಥುನ ರಾಶಿನವರು ಈ ವಾರದಲ್ಲಿ ನೀವು ನೋಡ್ತೀರಿ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಕೂಡ ದಶಮ ಶನಿ ಅಂತಕ್ಕಂಥವನು ಮಾಡುವಂಥ ಕೆಲಸವನ್ನು ಅಥವಾ ಸಿಗುವಂಥ ಅವಕಾಶವನ್ನು ನಿಧಾನ ಮಾಡ್ತಾನೆ. ಆ ನಿಧಾನ ಆಗಬಾರದು ಅನ್ನೋ ರೀತಿಯಾದಂಥ ಸ್ಥಿತಿ ಒಂದು. ರಾಶಿನಲ್ಲಿರ್ತಕ್ಕಂಥ ಗುರು ಅಂತಕ್ಕಂಥವನು ಸ್ವಲ್ಪ ಒತ್ತಡವನ್ನು ತರ್ತಾನೆ. ಒತ್ತಡಗಳ ಆಗಬಾರದು ಅನ್ನೋ ರೀತಿಯಾದಂಥ ಸ್ಥಿತಿ ಬೇಕಾದಂಥವರು ಸಾಧ್ಯವಾದಷ್ಟು ಕೂಡ ಹನುಮಾನ್ ಚಾಲೀಸನ ಪಠನೆ ಮಾಡ್ತಕ್ಕಂಥದ್ದು ಅಥವಾ ಹನುಮಂತನ ದರ್ಶನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಕಟಕ ರಾಶಿನವರಿಗೆ ಈ ವಾರ ಸ್ವಲ್ಪ ನಿಮಗೆ ಕುಜನ ದೃಷ್ಟಿ ನೀಚ ದೃಷ್ಟಿ ಬೀಳ್ತದೆ, ಅಂದರೆ ನೀಚ ಕ್ಷೇತ್ರವಾಗುತ್ತೆ ಕಟಕ ರಾಶಿ. ಹಾಗಾಗಿ ಕುಜ ದಶಮದಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳ ಆಗೋದಕ್ಕೆ ದಾರಿ ಉಂಟು. ಮತ್ತು ಒಳ್ಳೆಯ ಹೆಸರನ್ನು ಗಳಿಸ್ತಕ್ಕಂಥ ಪ್ರಾಪ್ತಿ
ಆದರೆ ಕುಟುಂಬದಲ್ಲಾಗ್ತಕ್ಕಂಥ ಕೆಲವೊಂದು ಬದಲಾವಣೆಗಳು ಅಥವಾ ಬೆಳವಣಿಗೆಗಳು ಎಲ್ಲೋ ನಮ್ಮ ಗೌರವಕ್ಕೆಲ್ಲಾರು ಧಕ್ಕೆ ಆಗುತ್ತಾ ಅನ್ನೋ ರೀತಿಯಾದಂಥ ಒಂದು ಆತಂಕ ಆಗಬಹುದು. ಮತ್ತು ಕುಟುಂಬದಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಪರಿಸ್ಥಿತಿ ಬರಬಹುದು. ಆದರೆ ರವಿ ಬಲವಾಗಿ ಲಾಭಕ್ಕೆ ಬರತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ರಾಜಕಾರಣಿಗಳಿಂದ ಮತ್ತು ಸರ್ಕಾರಿ ಅಧಿಕಾರಿಗಳಿಂದ ಉತ್ತಮವಾದಂಥ ಕೆಲಸ ಆಗತ್ತೆ. ಮತ್ತು ಕುಟುಂಬದಲ್ಲಿ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಸಿಕೊಳ್ತಕ್ಕಂಥದ್ದಕ್ಕೆ ದಾರಿ ಕಾಣ್ತದೆ. ಆರ್ಥಿಕವಾದಂಥ ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿಯನ್ನು ಕೂಡ ಕಾಣ್ತಕ್ಕಂಥದ್ದು, ಉತ್ತಮವಾದಂಥ ಸೇವಿಂಗ್ಸು, ಲಕ್ಷ್ಮೀ ಯೋಗ ಅಂತಕ್ಕಂಥದ್ದು ಕಂಡು ಬರ್ತದೆ ಈ ವಾರ. ಹಾಗಾಗಿ ಲಕ್ಷ್ಮೀ ಯೋಗವೂ ಕೂಡ ನಿಮಗೆ ಆಗೋದ್ರಿಂದ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮುಗ್ಗಟ್ಟುಗಳು ಅಥವಾ ತೊಂದರೆ ತಾಪತ್ರೆಗಳು ಆಗದಂಥ ರೀತಿಯಾದಂಥ ನಿರ್ವಹಣೆಯನ್ನು ಮಾಡುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಪ್ರಯಾಣ ಅನುಕೂಲವಾಗ್ತಕ್ಕಂಥದ್ದು, ಬಂಧುಗಳಿಂದ ಲಾಭವಾಗ್ತಕ್ಕಂಥದ್ದು, ಪತ್ರ ವ್ಯವಹಾರಗಳಿಂದ ಅನುಕೂಲವಾಗ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು, ಉತ್ತಮವಾದಂಥ ರೀತಿಯಲ್ಲಿ ಕಾರ್ಯಚಟುವಟಿಕೆಗಳು ತುಂಬ ಅದ್ಭುತವಾದಂಥ ರೀತಿಯಲ್ಲಿ, ಅಂದರೆ ಸ್ಟ್ರೆಂತ್, ಯಾವ ಟೈಮಿಗೆ ಏನು ಮಾಡಬೇಕು ಆ ಟೈಮ್ಗೆ ಆ ಕೆಲಸವನ್ನು ಮಾಡಿ ಮುಗಿಸ್ತಕ್ಕಂಥ ಒಂದು ದೃಢತೆ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗುವಂಥ ಸ್ಥಿತಿಯೆಲ್ಲವೂ ಕೂಡ ಉಂಟು. ಭೂಮಿ ವ್ಯವಹಾರಗಳಿದ ಅನುಕೂಲ, ವಾಹನದ ವ್ಯವಹಾರಗಳಿದ ಅನುಕೂಲ ಅಂತಕ್ಕಂಥ ಸ್ಥಿತಿ, ಮಕ್ಕಳಿಂದ ಸ್ವಲ್ಪ ಆರ್ಥಿಕವಾದಂಥ ಸಹಾಯ, ಪ್ರೀತಿ ಪಾತ್ರರಿಂದ ಸ್ವಲ್ಪ ಆರ್ಥಿಕವಾದ ಸಹಾಯ ಮತ್ತು ಉಳಿತಾಯವಾಗ್ತಕ್ಕಂಥ ಸಂದರ್ಭಗಳು. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಹದಗೆಡಬಹುದು ಆರೋಗ್ಯ. ಸ್ವಲ್ಪ ಶುಗರ್, ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಜಾಗ್ರತೆಯಿಂದ ನೋಡ್ಕೊಳ್ಳಿ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಶುಭ ಕಾರ್ಯ ಪ್ರಯತ್ನ ಇನ್ನೊಂದು 20 ದಿವಸ ಆದಮೇಲೆ ನಿಮಗೆ ಸಿಗಬಹುದು. ಈ ವಾರ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿಯನ್ನು ಕಾಣೋದಿಲ್ಲ. ಬಟ್ ರಾಷ್ಟ್ರಾಧಿಪತಿಯಾದಂಥ ಅಷ್ಟಮದಲ್ಲಿದ್ದಾಗ ವಾರ ಮಧ್ಯಭಾಗದಲ್ಲಿ ನಿಮಗೆ ಸ್ವಲ್ಪ ಏನು ಸೋಮವಾರ ಮಂಗಳವಾರ ಈ ಟೈಮ್ ಏನಿದೆಯಲ್ಲ ಸ್ವಲ್ಪ ಒತ್ತಡವನ್ನು ತರಬಹುದು, ಕಸಿವಿಸಿ ಆಗಬಹುದು. ತದನಂತರವಾಗಿ ಸುಧಾರಣೆ ಆಗುತ್ತೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಒಟ್ಟಿನಲ್ಲಿ ಕುಜ ಬಲವಾಗಿದ್ದಾನೆ, ಬುಧ ಬಲವಾಗಿರ್ತಾನೆ, ಶುಕ್ರ ಬಲವಾಗಿರ್ತಾನೆ, ರವಿ ಬಲವಾಗಿರ್ತಾನೆ. ಹಾಗಾಗಿ ಈ 4 ಗ್ರಹಗಳು ನಿಮಗೆ ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗೋದ್ರಿಂದ ಎಂಥ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಹಾಗೆ ನಿಭಾಯಿಸುವಂಥ ಒಂದು ಶಕ್ತಿ ಮಾತ್ರ ನಿಮಗೆ ಪ್ರಾಪ್ತಿಯಾಗುತ್ತೆ. ಎಲ್ಲಿಂದ ಬರುತ್ತೋ ಹೇಗೆ ಬರುತ್ತೋ ಬಟ್ ಬರುತ್ತೆ ನಿಮಗೆ, ಅದೆಲ್ಲವೂ ಕೂಡ ನಿಮಗೆ ಸಿಗೋದಕ್ಕೆ ದಾರಿ ಉಂಟು. ಹಾಗಾಗಿ ರಾಷ್ಟ್ರಾಧಿಪತಿ ಆದಂಥವನೇ ನಿಮಗೆ ಅದಂದರೆ ಮನಸ್ಸೇ ಕಾನ್ಸಂಟ್ರೇಟ್ ಇಲ್ಲದಂಥ ರೀತಿಯಲ್ಲಿ ಒದ್ದಾಟಕ್ಕೆ ಸಿಕ್ಕಾಕ್ಕೊಳ್ಳೋದ್ರಿಂದ ನೀವೇನು ಮಾಡಬೇಕು, ಸಾಧ್ಯವಾದಷ್ಟು ಕುಲದೇವತೆಗೆ ಜಲಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ತದನಂತರ ಯಾವುದರ ಅಮ್ಮನವರ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಅದ್ಭುತವಾದಂಥ ಫಲವನ್ನು ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಕಸಿವಿಸಿಗಳೆಲ್ಲವೂ ಕೂಡ ಹೋಗೋದಕ್ಕೆ ದಾರಿಯಾಗ್ತದೆ. ಇನ್ನು ಸಿಂಹರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಿಂಹರಾಶಿಯವರಿಗೆ ರಾಷ್ಟ್ರಾಧಿಪತಿಯಾದ ಸ್ವಾನಕ್ಷತ್ರದಲ್ಲಿ ಬಲವಾಗಿ ಕುಳಿತಿದ್ದಾನೆ. ಆತ್ಮಸ್ಥೈರ್ಯ ಚೆನ್ನಾಗಿರುತ್ತೆ, ಧೈರ್ಯ ಚೆನ್ನಾಗಿರುತ್ತೆ, ಹೋರಾಟದ ಶಕ್ತಿ ಚೆನ್ನಾಗಿರುತ್ತೆ ಮತ್ತು ಒಂದು ಆ ಟೈಮ್ ಸೆನ್ಸ್ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಇನ್ನರ್ ಬಿಲ್ಟ್ ಅಂದರೆ ಒಂದು ಸೋಲಾರ್ ಪವರ್ ಅಂತ ಅಥವಾ ಒಂದು ಶಕ್ತಿ ಅಂತಕ್ಕಂಥ ನಿಮಗೆ ಇನ್ ಬಿಲ್ಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ವಾರ. ಅಂದರೆ ಎಲ್ಲವನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥ ರೀತಿನಲ್ಲಿ ಇರುತ್ತೆ. ಹಾಗೆಯೇ ಸ್ಟ್ರೆಂತ್ ಯಾವಾಗ ಜಾಸ್ತಿ ಆಗುತ್ತೋ ಆಕ್ರಮಣಗಳು ಜಾಸ್ತಿ ಆಗುತ್ತೆ, ಬೇರೆ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಅದನ್ನು ಬಿಡಿ, ದಬ್ಬಾಳಿಕೆ ಮಾಡುವಂಥ ಪ್ರವೃತ್ತಿಯಿಂದ ಹೊರಗೆ ಬನ್ನಿ, ತುಂಬ ಚೆನ್ನಾಗಾಗುತ್ತೆ. ಸರ್ಕಾರಿ ಅಧಿಕಾರಿಗಳಿಗೆ ಚೆನ್ನಾಗಾಗುತ್ತೆ, ರಾಜಕಾರಣಿಗಳಿಗೆ ಚೆನ್ನಾಗಾಗುತ್ತೆ, ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವರಿಗೆ ಚೆನ್ನಾಗಾಗುತ್ತೆ. ಮತ್ತು ಈ ಟೆಂಡರ್ ಮಾಡುವಂಥವ್ರಿಗೆ, ಸರ್ಕಾರಿ ಟೆಂಡರ್ನ ಯಾರು ಮಾಡ್ತಾ ಇರ್ತಿರಲ್ಲ ಅವ್ರಿಗೆಲ್ಲರಿಗೂ ಕೂಡ ಚೆನ್ನಾಗಾಗುವಂಥ ಸ್ಥಿತಿಯೆಲ್ಲವೂ ಕೂಡ ಉಂಟು. ಲಾಭ, ಆರ್ಥಿಕ ಲಾಭ, ಲಕ್ಷ್ಮೀ ಯೋಗ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ ಈ ವಾರ. ರಾಷ್ಟ್ರಾಧಿಪತಿ ಬಲ, ಶುಕ್ರ ಬಲ, ಕುಜ ಬಲ, ಬುಧನ ಬಲ, ಅಷ್ಟೂ ಗ್ರಹದ ಬಲ ಇರೋದರಿಂದ ನಿಮಗೆ ವರದಾನವಾಗಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ವಿದ್ಯಾಭಿವೃದ್ಧಿ, ವಿದ್ಯಾ ಅನುಕೂಲ, ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತಕ್ಕಂಥದ್ದು ಸಿಂಹರಾಶಿನವರಿಗೆ ಅಂದ್ಕೊಂಡಿದ್ದಕ್ಕಿಂತಲೂ ಕೂಡ ತುಂಬ ಚೆನ್ನಾಗಿ ನಿಮಗೆ ಪರ್ಫಾರ್ಮೆನ್ಸು ಚೆನ್ನಾಗಾಗುವಂಥ ಸ್ಥಿತಿ. ಮಕ್ಕಳ ಜೀವನದಲ್ಲಿ ಒಂದು ಬದಲಾವಣೆಗಳು ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಕಂಡುಬರುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಅಂಥ ಗಂಭೀರ ಸ್ವರೂಪವನ್ನು ಪಡಿತಕ್ಕಂಥ ಸಾಧ್ಯತೆಗಳು ಇರೋದಿಲ್ಲ. ಆದರೆ ನಿಮಗೇನಾದರೂ ಮುಂದಿನ ಭವಿಷ್ಯದ ಒಂದು ಮುಖ್ಯ ತೀರ್ಮಾನ ಅನ್ನೋದಿದೆಯಲ್ಲ, ಅಥವಾ ಹೂಡಿಕೆ ಅಂತಕ್ಕಂಥ ರೀತಿಯಲ್ಲಿ ಇದೆಯಲ್ಲ, ಅಥವಾ ಭವಿಷ್ಯದ ಭದ್ರತೆಗೆ ಸಂಬಂಧಪಟ್ಟಂತೆ ಏನಾದರೂ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋ ರೀತಿಯಲ್ಲಿದೆಯಲ್ಲ, ಅಲ್ಲಿ ಸ್ವಲ್ಪ ನೋಡಿಕೊಂಡು ಮೂವ್ ಮಾಡಿ. ಎಲ್ಲೋ ಆರ್ಥಿಕವಾದಂಥ ನಷ್ಟವನ್ನು ತರುವಂಥ ತೀರ್ಮಾನಗಳೆಲ್ಲೋ ತೆಗೆದುಕೊಳ್ತೀರಿ. ಭೂಮಿ ವ್ಯವಹಾರಗಳು ಚೆನ್ನಾಗಾಗತ್ತೆ. ಭೂಮಿ ಖರೀದಿ ಮಾರಾಟ ಮಾಡುವಂಥವ್ರಿಗೆ ಅದ್ಭುತವಾದಂಥ ಲಾಭ. ವಾಹನ ಮಾರಾಟ ಖರೀದಿದಾರರಿಗೆ ಅದ್ಭುತವಾದಂತಹ ಅನುಕೂಲ.
ಮತ್ತು ಮನೆಯನ್ನು ತೆಗೆದುಕೊಳ್ಬೇಕು, ಮಾರಾಟ ಮಾಡಬೇಕು ಅನ್ನೋಂಥವ್ರಿಗೆ ಅದ್ಭುತವಾದಂಥ ಅವಕಾಶ, ಯೋಗಬಲ, ಒಳ್ಳೆಯ ವಾರ ಸಿಂಹರಾಶಿನವ್ರಿಗೆ. ಹಾಗಾಗಿ ಏನು ಮಾಡಿಕೊಳ್ಬೇಕು ಪರಿಹಾರ, ಸಣ್ಣ ಪುಟ್ಟದಾಗ ಎಲ್ಲ ಪರ್ಫೆಕ್ಟ್ ಅನ್ನೋ ರೀತಿಯಲ್ಲಿ ಬರೋದಿಲ್ಲ, ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳಿರಲೇ ಇರಲೇಬೇಕು. ಯಾಕೆಂದರೆ ಕೇತು ಅಂತಕ್ಕಂಥವು ನಿಮಗೆ ಮೈನಸ್ ಮಾಡಲೇಬೇಕು, ಸಪ್ತಮದಲ್ಲಿರತಕ್ಕಂಥ ರಾಹು ಮೈನಸ್ ಮಾಡಬೇಕು, ಅಷ್ಟಮದಲ್ಲಿರ್ತಕ್ಕಂಥ ಶನಿ ಮೈನಸ್ ಮಾಡಬೇಕು. ಹಾಗಾಗಿ ಈ 3 ಗ್ರಹಗಳ ಒಂದು ಸಾಂತ್ವನದ ಸ್ಥಿತಿಗೆ ಏನು ಮಾಡಬೇಕು ಅಂತಂದರೆ, ಎಳ್ಳೆಣ್ಣೆ ದೀಪವನ್ನು ನಾಗದೇವತೆ ಇರ್ತಕ್ಕಂಥ ಜಾಗದಲ್ಲಿ ಹಚ್ತಕ್ಕಂಥದ್ದು, ಜೋಡಿ ದೀಪವನ್ನು ಹಚ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಕನ್ಯಾ ರಾಶಿನವ್ರಿಗೆ ಒಂದು ಲಕ್ಷ್ಮೀ ಯೋಗದಲ್ಲಿದ್ದಾನೆ ರಾಷ್ಟ್ರಾಧಿಪತಿ, ಅದೃಷ್ಟ, ಯೋಗ, ಅವಕಾಶ, ಒಂದು ಬದಲಾವಣೆಗಳಾಗಬೇಕು, ಒಂದು ಉತ್ತಮವಾದಂಥ ಹೆಸರನ್ನು ಗಳಿಸಬೇಕು, ಪ್ರಾಪ್ತಿಯಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಅದೇ ರೀತಿಯಲ್ಲಿ ಸ್ವಲ್ಪ ಕೋಪತಾಪ, ಆತ್ರ, ಮುಂಗೋಪವೂ ಕೂಡ ಇರ್ತಕ್ಕಂಥದ್ದು. ಇನ್ವೆಸ್ಟ್ಮೆಂಟು, ಹೊಸ ಯೋಜನೆಗಳು, ಹೊಸ ಪ್ರಯತ್ನ ಅಂತಕ್ಕಂಥದಕ್ಕೆ ಕೈ ಹಾಕುವಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುವಂಥದ್ದುಂಟು. ಆದರೆ ಇಲ್ಲೊಂದು ಧನಾಧಿಪತಿಯಾದಂಥ ಅಷ್ಟಮ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದು, ಕುಟುಂಬಾಧಿಪತಿ ಅಷ್ಟಮ ಪ್ರಭಾವಕ್ಕೊಳಗಾಗಿರೋದ್ರಿಂದ ಕುಟುಂಬದಲ್ಲಿ ಕಲಹಗಳು ಜಾಸ್ತಿ ಆಗುತ್ತೆ. ಮಾತಿನಲ್ಲಿ ಹಿಡಿತಾ ಇರಲ್ಲ, ದಡಾರನ್ನು ಮಾತಾಡ್ತೀರಿ, ಕಲಹವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ, ಅದರಿಂದ ಜಗಳಗಳು ಜಾಸ್ತಿ ಆಗುವಂಥ ಸ್ಥಿತಿ. ಆ ಜಗಳಗಳಿಂದ ಕೋರ್ಟು ಕೇಸು ಮತ್ತೊಂದು ಮಗದೊಂದು ಅಂತಕ್ಕಂಥ ರೀತಿಯಲ್ಲಿ ಏನೋ ತಿಸರುಗಳಾಗಬೇಕು. ಕುಟುಂಬದಲ್ಲಿ ಅನಿರೀಕ್ಷಿತವಾಗಿ ಏನೋ ನಡೆಯಬಾರದಂಥ ಕೆಲವೊಂದು ಘಟನೆಗಳು ನಡೆಯಬೇಕು, ನಿರೀಕ್ಷಣೆ ಮಾಡಿರೋದಲ್ಲ, ಆ ರೀತಿಯಾದಂಥ ಘಟನೆಗಳು ನಡೆದು ನಿಮ್ಮನ್ನು ನೆಮ್ಮದಿ ಕೆಡಿಸಿ, ನಿದ್ರೆ ಕೆಡಿಸಿ, ಒದ್ದಾಟಕ್ಕೆ ಸಿಕ್ಕಾಕಿಸ್ತಕ್ಕಂಥ ಸಾಧ್ಯತೆಗಳು ಬರಬಹುದು. ಪತ್ರ ವ್ಯವಹಾರ ಬಹಳ ಜಾಗ್ರತೆ, ಮತ್ತು ಪ್ರಯಾಣ ಬಹಳ ಜಾಗ್ರತೆ. ಹೋದಂಥ ಪ್ರಯಾಣದಲ್ಲಿ ಒಂದು ತೃಪ್ತಿ ಇರೋದಿಲ್ಲ, ಅಥವಾ ಯಾವ ಕೆಲಸಕ್ಕೆ ಅಂತ ಪ್ರಯಾಣ ಹೋಗಿರ್ತಾರೋ ಆ ಕೆಲಸ ಆಗೋದಿಲ್ಲ. ಈ ರೀತಿಯಲ್ಲಿ ಸ್ವಲ್ಪ ಒದ್ದಾಟಕ್ಕೆ ಸಿಕ್ಕಾಕ್ಕೊಳ್ಳಬಹುದು. ಅದರಲ್ಲೂ ಕೂಡ ರಿಜಿಸ್ಟ್ರೇಷನು, ಅಗ್ರಿಮೆಂಟು, ಪತ್ರ ವ್ಯವಹಾರ ಈ ವಾರ ಅಷ್ಟೊಂದು ಸೂಕ್ತ ಅಲ್ಲ, ಎಲ್ಲೋ ತೊಂದರೆಗೆ ಸಿಕ್ಕಾಕ್ಕೊಳ್ತೀರಿ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ ಈ ವಾರದಲ್ಲಿ. ಮತ್ತು ವಿದ್ಯಾಭ್ಯಾಸ ಪರವಾಗಿಲ್ಲ, ಚೆನ್ನಾಗಿದೆ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗಬಹುದು, ಪರೀಕ್ಷೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಪಂಚಮಾಧಿಪತಿ ಸಪ್ತಮಾಂಶ, ಹಾಗಾಗಿ ನಿಮಗೆ ಈ ಪ್ರೀತಿ ಪ್ರೇಮದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸೂಕ್ತವಾದಂಥ ಮಾರ್ಗದರ್ಶನ, ಅನುಕೂಲ ಅಂತಕ್ಕಂಥ ರೀತಿಯಲ್ಲಿ ನೋಡಬಹುದು. ಗುರು ಈಗಾಗಲೇ ಮುಂದಕ್ಕೆ ಪ್ರವೇಶವನ್ನು ತೆಗೆದುಕೊಳ್ತಾ ಇದ್ದಾನೆ. ಈಗಾಗಲೇ ಗುರುವಿನ ಬಲ ನಿಮಗೆ, ಯಾರಿಗೆ ಮಿಥುನ ರಾಶಿನವರು ಅಲ್ಲ ಕನ್ಯಾ ರಾಶಿನವರಿಗೆ ಗುರುವಿನ ಬಲ ಅಂತಕ್ಕಂಥದ್ದು ಬೇರೆ ನಿಮಗೆ ಸಿಗ್ತಾ ಇದೆ, ಈಗಾಗಲೇ ಸಿಕ್ಕಿದೆ. ಅದರಿಂದ ಇನ್ನಷ್ಟು ಅನುಕೂಲವನ್ನು ನೋಡ್ತಕ್ಕಂಥ ಪರಿಸ್ಥಿತಿಯನ್ನು ಕೂಡ ನೋಡ್ತೀರಿ. ಆದರೆ ದುಸ್ಥಾನ ವಿಪರೀತ ರಾಜಯೋಗ. ಹಾಗಾಗಿ ಏನಾಗುತ್ತೆ, ಈ ಕೆಮಿಕಲ್ಲು, ಮೆಡಿಸಿನ್ಸು, ಹಾಸ್ಪಿಟಲ್ಲು, ರಿಸರ್ಚ್, ಮತ್ತು ಯಾವುದೋ ಹೊಸದಾಗಿ ಏನೋ ಕಂಡುಹಿಡಿಬೇಕು ಅನ್ನುವಂಥ ರೀತಿಯಲ್ಲಿ ಇರುವಂಥವ್ರಿಗೆ, ಅಥವಾ ಮಿಷಿನರಿಗೆ ಸಂಬಂಧಪಟ್ಟಂತೆ, ಎಲೆಕ್ಟ್ರಾನಿಕ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನೋ ಹೊಸದಾಗಿ ಕಂಡುಹಿಡಬೇಕು ಅನ್ನೋಂಥವ್ರಿಗೆ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಫಲ, ರಿಸಲ್ಟ್ ಸಿಗೋದಕ್ಕೆ ದಾರಿ ಇದೆ, ಚಿಂತೆ ಮಾಡುವಂಥ ಅವಶ್ಯಕತೆ. ಎಲ್ಲ ಗಜಿಬಿಜಿಗಳಿರ್ತದೆ, ಬಟ್ ಎಲ್ಲವೂ ಕೂಡ ಸುಸೂತ್ರವಾಗುತ್ತೆ. ನೀವು ಗಜಿಬಿಜಿ ಮಾಡ್ಕೊಳ್ತಕ್ಕಂಥದ್ದು ಕೆಲವೊಂದು ಪರಿಸರ ಅಂತಕ್ಕಂಥದ್ದು ಗಜಿಬಿಜಿ ಮಾಡುತ್ತೆ. ಅದನ್ನು ಬಿಟ್ಟರೆ ನಿಕ್ಕಂಥ ರೀತಿಯಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗುತ್ತೆ, ಬಟ್ ಗಜಿಬಿಜಿ ಇರುತ್ತೆ. ಅಂದರೆ ಒಂಥರ ಕಿರಿಕಿರಿ, ಒಂಥರ ಅಸಮಾಧಾನ ಅಂತಕ್ಕಂಥ ರೀತಿಯಲ್ಲೇ ಮುಂದುವರಿತದೆ. ಹಾಗಿರ್ತದೆ ಕನ್ಯಾ ರಾಶಿಯವರಿಗೆ. ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಶಿವಪಂಚಾಕ್ಷರಿ ಮಂತ್ರವನ್ನು ಶಿವನ ಆಲಯದಲ್ಲಿ ಕುಳಿತು ನಿಮ್ಮ ಕೈಲಾದಷ್ಟು ಒಂದು ಜಪವನ್ನು ಮಾಡ್ತಕ್ಕಂಥದ್ದು, ಸ್ಮರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ತುಲಾರಾಶಿನ ರಾಷ್ಟ್ರಾಧಿಪತಿಯಾದಂಥ ಲಕ್ಷ್ಮೀ ಯೋಗಕ್ಕೆ ಒಳಗಾಗಿದ್ದಾನೆ. ಹಾಗಾಗಿ ಒಳ್ಳೆಯ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಮಾಡುವಂಥವ್ರಿಗೆ ಉಳಿತಾಯದ ಯೋಗ ಫಲವನ್ನು ಪಡೆದುಕೊಂಡಿದೆ. ರವಿ ಬಲವಾಗಿ ಬರ್ತಾ ಇದ್ದಾನೆ. ಹಾಗಾಗಿ ಲಾಭವಾಗಬೇಕು, ಅನಿರೀಕ್ಷಿತವಾದಂಥ ಲಾಭ, ಅನಿರೀಕ್ಷಿತವಾದಂಥ ಉಳಿತಾಯ, ಸಂಗಾತಿಯಿಂದ ಆರ್ಥಿಕವಾದಂಥ ಸಹಾಯ, ಸಂಗಾತಿಯಿಂದ ಆರ್ಥಿಕವಾದಂಥ ಉಳಿತಾಯ, ಸಂಗಾತಿಯಿಂದ ಸಹಕಾರ ಅಂತಕ್ಕಂಥ ಸ್ಥಿತಿಯನ್ನು ಈ ವಾರದಲ್ಲಿ ನೀವು ನೋಡೋದಕ್ಕೆ ದಾರಿಯಾಗ್ತದೆ. ಮಾತಿನಿಂದ ಕಾರ್ಯಜೀವನ ಮಾಡಿಕೊಳ್ತಕ್ಕಂಥ ಸಂದರ್ಭಗಳು, ಪರಿವರ್ತನಾ ಸ್ಥಿತಿ. ಹಾಗಾಗಿ ಏನಾಗುತ್ತೆ, ನಿಮಗೇನಾಗುತ್ತೆ, ಸಾಧ್ಯವಾದಷ್ಟು ಕೂಡ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡುವಂಥವ್ರಿಗೆ ಅದ್ಭುತವಾದಂಥ ಅವಕಾಶ, ಯೋಗಬಲ, ಅದೃಷ್ಟ ಅಂತಕ್ಕಂಥ ಸಂದರ್ಭಗಳನ್ನು ನೀವು ನೋಡ್ತೀರಿ. ಪತ್ರ ವ್ಯವಹಾರಗಳದ್ದು ತುಂಬ ಚೆನ್ನಾಗಾಗುತ್ತೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭವನ್ನು ತರುವಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುವಂಥ ಸಾಧ್ಯತೆಗಳಿದೆ. ಸಂತಾನ ದೋಷಗಳು ಸ್ವಲ್ಪ ಕಾಡಾಟವನ್ನು ಕೊಡಬಹುದು, ಮಕ್ಕಳು ಪಡ್ಕೊಳ್ಬೇಕು ಅನ್ನೋಂಥವ್ರಿಗೆ ಸ್ವಲ್ಪ ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದುಂಟು. ಷಷ್ಠಾಧಿಪತಿಯಾದಂಥವನು ಭಾಗ್ಯಾಂಶತನಾಗಿ ಕೊಳ್ತಿರ್ತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ಏನಾದರೂ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಈಗ ಶುಭಪ್ರದ. ಈ ಸಂಬಳ ಕಂಪನಿಗಳಲ್ಲಿ ದಿನಗೂಲಿ, ವಾರಗೂಲಿ ಅಥವಾ ತಿಂಗಳಿಗೆ
ಸಂಬಳಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಕಂಪನಿಗಳಲ್ಲಿ ಹುಡುಕ್ತಾ ಇರ್ತಕ್ಕಂಥವ್ರಿಗೂ ಕೂಡ ಅದ್ಭುತವಾದಂಥ ಒಂದು ವಾರ ಈ ವಾರದಲ್ಲಿ ನೀವು ನೋಡ್ತೀರಿ ಅಂತಕ್ಕನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಒಳ್ಳೆಯ ಫಲವೇ, ಒಳ್ಳೆಯ ಯೋಗವೇ, ಒಳ್ಳೆಯ ಉಳಿತಾಯವೂ ಆಗುತ್ತೆ, ಲಾಭವೂ ಆಗುತ್ತೆ, ಕೆಲಸವೂ ಆಗುತ್ತೆ, ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲಕರವಾದಂಥ ಸ್ಥಿತಿನಲ್ಲಿ. ಯಾಕೆಂದರೆ ರಾಷ್ಟ್ರಾಧಿಪತಿಯಾದಂಥವನು ಸ್ವಲ್ಪ ಬಲವಾಗಿದ್ದಾನೆ. ಯೋಗ ಭಾಗ್ಯಾಧಿಪತಿ ರಾಷ್ಟ್ರಾಧಿಪತಿಯಾದಂಥವನು ಪರಿವರ್ತನಾ ಸ್ಥಿತಿನಲ್ಲಿರೋದ್ರಿಂದ ವಾರಾಂತ್ಯದಲ್ಲಿ ಅದೃಷ್ಟ ಅಂತಕ್ಕಂಥದ್ದು ಒಲಿದು ಬರಬೇಕು ಅಂತಕ್ಕಂಥದ್ದು ನೀವು ನಿರೀಕ್ಷಣೆ ಮಾಡೋದ್ರಲ್ಲ ಆ ರೀತಿ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಕುಜ ಬಲವಾಗಿದ್ದಾನೆ, ರವಿ ಬಲವಾಗಿದ್ದಾನೆ, ಬುಧ ಬಲವಾಗಿದ್ದಾನೆ, ಶುಕ್ರ ಬಲವಾಗಿದ್ದಾನೆ. ಹಾಗಾಗಿ ನಿಮಗೆ ಶನಿ ಬಲ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿ ಇದೆ. ಶತ್ರುದಮನವಾಗಬೇಕು ಅನ್ನೋ ರೀತಿಯಾದಂಥ ವಾತಾವರಣಗಳು ಅದ್ಭುತ. ಈ ವಾರ ಮಾತ್ರ ತುಲಾರಾಶಿನವರಿಗೆ ಏನೋ ಒಂದು ಮಿರಾಕಲ್ ನಡೀತದೆ, ಏನೋ ಒಂದು ಅದೃಷ್ಟ ಪ್ರಾಪ್ತಿಯಾಗುತ್ತೆ, ಏನೋ ಒಂದು ಬೆಳವಣಿಗೆಗಳನ್ನು ಕಾಣ್ತೀರಿ, ಯಾವುದೋ ಒಂದು ಕ್ಷೇತ್ರಕ್ಕೆ ದರ್ಶನಕ್ಕೆ ಹೋಗ್ತೀರಿ, ಆಕಸ್ಮಿಕವಾಗಿ ಪ್ರಯಾಣ ಮಾಡ್ತೀರಿ. ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಒಂದು ಆನಂದವೋ ಆನಂದ, ಖುಷಿಯೋ ಖುಷಿ ಅನ್ನೋ ರೀತಿಯಲ್ಲಿ ಬದುಕಬೇಕು ಅಂತಕ್ಕಂಥ ರೀತಿಯಲ್ಲಿದೆ ಈ ವಾರ. ಆದರೆ ಆ ಥರದ ಪ್ರವೃತ್ತಿ ಕೋಪತಾಪಗಳನ್ನು ಮಾತ್ರ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಬೇಕಾಗತ್ತೆ ಈ ವಾರ ತುಲಾರಾಶಿನವರು. ಪರಿಹಾರ ಅದ್ಭುತವಾದಂಥ ಸ್ಥಿತಿ ನಿಮಗೆ ಸಿಗಬೇಕು ಅಂದರೆ ಲಕ್ಷ್ಮೀ ಅಷ್ಟೋತ್ತರವನ್ನು ಪಡೆದೆ ಮಾಡಿ. ಜನ ಎಲ್ಲಿಂದ ಬರುತ್ತೋ ಹೆಂಗೆ ಬರುತ್ತೋ ಲಾಭ ಅದ್ಭುತವಾದಂಥ ರೀತಿಯಲ್ಲಿ ನೀವು ನೋಡ್ತೀರಿ ಈ ವಾರ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವೃಶ್ಚಿಕ ರಾಶಿನವರಿಗೆ ರಾಷ್ಟ್ರಾಧಿಪತಿಯಾದನ್ನು ಷಷ್ಠ ಪ್ರಭಾವಕ್ಕೊಳಗಾಗಿದ್ದಾನೆ. ಬಟ್ ಆದರೂ ಕೂಡ ರಾಷ್ಟ್ರಾಧಿಪತಿ ತನ್ನ ರಾಶಿಯನ್ನೇ ನೋಡ್ತಕ್ಕಂಥದ್ದಾಗಿರೋದ್ರಿಂದ ಬಲ ಸಿಗಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಉದ್ಯೋಗ ಪ್ರಾಪ್ತಿಯಾಗಬೇಕು. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಯೋಗ ಫಲಗಳು ಅದೃಷ್ಟ ಬರಬೇಕು. ಮಾಡಿದಂಥ ಕೆಲಸಕ್ಕೆ ತಕ್ಕನಾದಂಥ ಪ್ರತಿಫಲವೂ ಕೂಡ ಸಿಗುವಂಥ ಸ್ಥಿತಿಯನ್ನು ನೋಡ್ತೀರಿ. ಈ ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಅದ್ಭುತವಾದಂಥ ಅವಕಾಶ. ವರ್ಗಾವಣೆ ಅಥವಾ ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಈ ಸಂದರ್ಭ ಒಳ್ಳೆ ಕಾಲಾವಕಾಶಗಳು ಅಂತಕ್ಕಂಥದ್ದು ಬರುತ್ತೆ ನೋಡಿ. ಆರ್ಥಿಕವಾದಂಥ ಸ್ಥಿತಿ ಓಕೆ ಅನ್ನೋ ರೀತಿಯಲ್ಲಿ ಅಲ್ಲಿಗೆ ಲೆವೆಲ್ ಈ ಸ್ಥಿತಿನಲ್ಲಿ ಇದೆ ಈ ವಾರದಲ್ಲಿ. ಮತ್ತು ಪ್ರಯಾಣ ಅಷ್ಟೊಂದು ಸೂಕ್ತವಿಲ್ಲ. ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಚನೆ ಮಾಡಿ ಮುಂದುವರಿದು. ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸ ರಾಹು ಕನ್ಫ್ಯೂಸ್ ಜಾಸ್ತಿ ಮಾಡ್ಕೊಳ್ತಾರೆ, ಅತೃಪ್ತಿಯನ್ನು ತರ್ತಾನೆ. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಮಕ್ಕಳದ ಜೀವನದ ಚಿಂತೆಗಳನ್ನು ಸ್ವಲ್ಪ ಹೆಚ್ಚಾಗಿ ಈ ವಾರ ನಿಮ್ಮ ಮನಸ್ಸಿಗೆ ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಅಂಥ ಗಂಭೀರ ಏನಿರೋದಿಲ್ಲ, ಸ್ವಲ್ಪ ಇನ್ಫೆಕ್ಷನ್ಸ್ ಇರುವಂಥವ್ರು, ಸೋಂಕಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳು ಆಗಬಹುದು. ಅಷ್ಟು ಬಿಟ್ಟು ಮಿಕ್ಕಂಥ ರೀತಿಯಲ್ಲಿ ಗಂಭೀರವಾದ ಸ್ವರೂಪಗಳೇನಿರೋದಿಲ್ಲ. ಆದರೆ ದಾಂಪತ್ಯ ಸೌಖ್ಯ ಅಂತಕ್ಕಂಥದ್ದು ಅಷ್ಟೊಂದು ತೃಪ್ತಿಕರವಾಗಿ ಇರೋದಿಲ್ಲ. ಪಾಲುದಾರಿಕೆ ವ್ಯವಹಾರಗಳ ನಷ್ಟಗಳಾಗ್ತಕ್ಕಂಥದ್ದು, ದಾಂಪತ್ಯ ಸೌಖ್ಯದಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಪಂಚಮಾಧಿಪತಿ ಶನಿ ಪ್ರಭಾವ, ಭಾಗ್ಯಾಧಿಪತಿಯಾದ ಶನಿ ಪ್ರಭಾವಕ್ಕೊಳಗಾಗಿದ್ದರಿಂದ ವಾರಾಂತ್ಯ ತುಂಬ ಜಿಗುಪ್ಸೆಗಳು ಅಥವಾ ನಾಳೆಯ ಭವಿಷ್ಯದ ಚಿಂತೆಗಳನ್ನು ಹೆಚ್ಚಾಗಿ ತುಂಬ ಮನಸ್ಸಿಗೆ ಮಂಕನ್ನು ಕವಿಸುತ್ತೆ ಅಥವಾ ಮನಸ್ಸನ್ನು ಕೆಡಿಸುತ್ತೆ ಅಂತಕ್ಕಂಥ ಸಂದರ್ಭಗಳು ಬರಬಹುದು. ದಶಮಾಧಿಪತಿ ಬಲವಾಗಿದ್ದಾನೆ. ಸರ್ಕಾರಿ ಅಧಿಕಾರಿಗಳಿಂದ ಏನಾದರೂ ಕೆಲಸ ಆಗಬೇಕು, ಮೇಲಧಿಕಾರಿಗಳಿಂದ ಏನೋ ಕೆಲಸ ಆಗಬೇಕು ಅಂದರೆ ಪ್ರಯತ್ನವನ್ನು ಮಾಡಬಹುದು. ರವಿ ಬಲವಾಗ್ತಕ್ಕಂಥ ಆಗಿರೋದ್ರಿಂದ ಯಾರೋ ಬುಧ ಮತ್ತು ಶುಕ್ರನೂ ಕೂಡ ಬಲವಾಗಿ ಕಾಣ್ತಾರೆ. ಬಟ್ ನಿಮಗೆ ಪೂರಕವಾದಂಥ ರೀತಿಯಲ್ಲಿಲ್ಲ. ಬೇರೆ ರಾಶಿಗಳಿಗೆ ಪೂರಕವಾದಂಥ ರೀತಿಯಲ್ಲಿದ್ದಾರೆ, ನಿಮಗೆ ಪೂರಕ. ರವಿ ಬಲ ಪಡ್ಕೊತಾ ಇರೋದು ಪೂರಕ ಅಂತಕ್ಕಂಥ ಸ್ಥಿತಿಯನ್ನು ನೋಡಬಹುದು ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಕೆಲವೊಂದು ಅನಾರೋಗ್ಯದ ಸಮಸ್ಯೆಗಳು ಅಥವಾ ಒತ್ತಡಗಳು ಅಂತಕ್ಕಂಥದ್ದು ಅಥವಾ ಉದ್ಯೋಗ ಒತ್ತಡಗಳು ಅನ್ನುವಂಥದ್ದು ಸ್ವಲ್ಪ ನಿದ್ರಾಭಂಗವನ್ನು ತರಬಹುದು ವೃಶ್ಚಿಕ ರಾಶಿನವರಿಗೆ. ಪರಿಹಾರ ಗಣಪತಿಯನ್ನು 21 ಅಥವಾ ಗಣಪತಿ ನಾಮಸ್ಮರಣೆ 21 ಬಾರಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಒಳ್ಳೆಯ ಫಲವನ್ನು ನೀವು ನೋಡ್ತೀರಿ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಗುರುಬಲ ಇದೆ, ಶನಿ ಚತುರ್ಥ ಅರ್ಧಾಷ್ಟಮಿ ಅಂತಕ್ಕಂಥ ರೀತಿಯಲ್ಲಿ ಕರೀತಕ್ಕಂಥದ್ದು. ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಮಂಕು ಕವಿಯಬಹುದು ಅಥವಾ ಚಿಂತೆಗಳು ಜಾಸ್ತಿ ಆಗಬಹುದು. ಆರ್ಥಿಕವಾದಂಥ ಕೊರತೆ ಅಥವಾ ಮುಗ್ಗಟ್ಟನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಉಳಿತಾಯ ಸ್ವಲ್ಪ ಕಡಿಮೆ, ಲಾಭ ಕಡಿಮೆ, ಉದ್ಯೋಗ ನಷ್ಟವಾಗ್ತಕ್ಕಂಥ ಪರಿಸ್ಥಿತಿ ಅಥವಾ ಉದ್ಯೋಗ ಬಿಡುವಂಥದ್ದು ಅಥವಾ ಉದ್ಯೋಗವನ್ನು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಲಾಭ ಬಂದಂಥ ಲಾಭವನ್ನು ಹಾಗೇ ಖರ್ಚು ಮಾಡ್ತಕ್ಕಂಥ ಸ್ಥಿತಿ, ದುಂದು ವೆಚ್ಚವನ್ನು ಮಾಡ್ತಕ್ಕಂಥ ವಾತಾವರಣಗಳು ಬರಬಹುದು. ನಿಮಗೆ ರವಿ ಬಲವಾಗಿರೋದ್ರಿಂದ ತಂದೆಯ ಸಹಕಾರ, ರಾಜಕಾರಣಿಗಳಿಂದ, ರಾಜಕೀಯ ವ್ಯಕ್ತಿಗಳಿಂದ ಸ್ವಲ್ಪ ಸಹಕಾರ ಸಿಗಬಹುದು. ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವರಿಗೆ, ಟೆಂಡರ್ದಾರರಿಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಪರಿಸ್ಥಿತಿಯನ್ನು ನೋಡ್ತೀರಿ ಈ ವಾರ. ಗುರುಬಲ ಅಂತಕ್ಕಂಥದ್ದು ಇನ್ನೇನು ಮುಂದಕ್ಕೆ ಹೋಗ್ತಾ ಇರೋದ್ರಿಂದ ಈಗಾಗಲೇ ಅದನ್ನು
ಸ್ವಲ್ಪವೇ ನಿಮಗೆ ಈಗಾಗಲೇ ಗುರುಬಲ ಅಂತಕ್ಕಂಥ ಶಕ್ತಿಯನ್ನು ಕಳೆದುಕೊಂಡಿದೆ. ಹಾಗಾಗಿ ಗುರುಬಲವಿಲ್ಲ, ಶಾರದಾಷ್ಟಮ ಶನಿ ಕಾಡಾಟವನ್ನು ಕೊಡಬೇಕು, ನಿಧಾನವಾಗಬೇಕು, ಕೆಲಸ ಕಾರ್ಯಗಳು ನಿಧಾನವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುವಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಮತ್ತು ಮೇಲಧಿಕಾರಿಗಳನ್ನೇನೋ ಕೆಲಸ ಆಗಬೇಕು ಅಂದರೆ ಸ್ವಲ್ಪ ಹಿನ್ನಡೆಗಳಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಏನಾದರೂ ಲಾಭವಾಗುವುದಾದರೆ ನಿಮಗೆ ಮಕ್ಕಳಿಂದ ಆಗಬೇಕು ಅಥವಾ ಪ್ರೀತಿ ಪಾತ್ರರಿಂದ ಲಾಭ, ಅನುಕೂಲ, ಯೋಗ ಫಲಗಳು ಬರಬೇಕು. ನಿಮಗೆ ಮಾತ್ರ ಅಂಥ ಬಲ ಅಂತಕ್ಕಂಥದ್ದಿಲ್ಲ. ಬೇರೆ ಸಂಬಂಧಗಳಲ್ಲೂ ಕೂಡ ಅಂಥ ಬಲ ಅಂತಕ್ಕಂಥ ನಿಮಗೆ ಸಿಗೋದಿಲ್ಲ. ಅದರ ದಶಮಾಧಿಪತಿಯಾದೊಂದು ಭಾಗ್ಯ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಏನೋ ಆಗತ್ತೆ ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಭರವಸೆ ಅಂತಕ್ಕಂಥದ್ದು ಮಾತ್ರ ಕಳ್ಕೊಳ್ಳಲ್ಲ. ಭರವಸೆ ಮಾತ್ರ ಇದ್ದೇ ಇರುತ್ತೆ. ಆ ಭರವಸೆ ಮುಂದಿನ ದಿನಗಳಲ್ಲಿ ಗೆಲುವನ್ನು ಕೊಡಬಹುದು. ಭರವಸೆನ ಇಟ್ಟುಕೊಳ್ತಕ್ಕಂಥದ್ದು ಸೂಕ್ತ. ಇನ್ನು ಪರಿಹಾರ ಮಾರ್ಗದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ವಯೋವೃದ್ಧರಿಗೆ ಯಾರಿಗಾದರೂ ಒಂದು ಸಣ್ಣದಾದಂಥ ಸಹಾಯ, ಊಟದ ವ್ಯವಸ್ಥೆನೋ ಸಿಹಿಯೇನೋ ಏನೋ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮಕರ ರಾಶಿನವ್ರಿಗೆ ಗುರುಬಲ ಈಗಾಗಲೇ ಅದರ ಪ್ರಭಾವವನ್ನು ತರ್ತಾ ಇದೆ, ಈಗಾಗಲೇ ಶುರುವಾಗಿರ್ತದೆ ಅದರ ಪ್ರಭಾವ. ಹಾಗಾಗಿ ಸ್ವಲ್ಪ ಹಣಕಾಸಿಗೆ ಸಂಬಂಧಪಟ್ಟಂತೆ ಒಂದು ಪರಿಹಾರ ಮಾರ್ಗ ಸಿಗೋದಕ್ಕೆ ದಾರಿ ಒಂದು. ಎರಡನೇದಾಗಿ ಕೆಲವೊಂದು ಸಮಸ್ಯೆಗಳಿಗೆ ಬಿಡುಗಡೆ ಆಗುತ್ತೆ ಅನ್ನೋ ರೀತಿಯಾದಂಥ ಭರವಸೆಗಳು. ತುಂಬ ಒದ್ದಾಟದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಉಸಿರಾಡುವಂಥ ಪರಿಸ್ಥಿತಿಗಳನ್ನು ಈಗಾಗಲೇ ನೋಡ್ತಾ ಇರ್ತೀರಿ. ಈ ವಾರವೂ ಕೂಡ ನೋಡ್ತೀರಿ ಅಂತಕ್ಕಂಥದ್ದು. ಹಣಕಾಸಿನ ಚೇತರಿಕೆ, ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿತಕ್ಕಂಥದ್ದು, ಪತ್ರ ವ್ಯವಹಾರಗಳು ಚೆನ್ನಾಗಾಗುತ್ತೆ, ಹೋರಾಟದಲ್ಲಿ ಶಕ್ತಿಯನ್ನು ಹೊಂದತಕ್ಕಂಥದ್ದು, ಜಯವನ್ನು ಸಾಧಿಸ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಬರುವಂಥದ್ದು ಉಂಟು. ಕುಜನ ಪ್ರಭಾವ ಚೆನ್ನಾಗಿದೆ. ಲಾಭವನ್ನು ನೋಡ್ತಾ ಇದ್ದಾರೆ. ಭೂಮಿಯಿಂದ ಲಾಭವಾಗಬೇಕು, ಸಹೋದರರಿಂದ ಲಾಭ ಆಗಬೇಕು, ಯಂತ್ರೋಪಕರಣದಿಂದ ಲಾಭವಾಗಬೇಕು, ಫ್ಯಾಕ್ಟ್ರಿಯನ್ನು ನಡೆಸ್ತಕ್ಕಂಥವ್ರಿಗೆ ಲಾಭವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಎಲ್ಲವೂ ಕೂಡ ಬರ್ತಕ್ಕಂಥದ್ದು ಉಂಟು. ಮಕ್ಕಳಿಗೆ ಒಂದು ಲಾಭವಾಗಬೇಕು ಅಥವಾ ಮಕ್ಕಳಿಂದಲಾದರೂ ಲಾಭವಾಗಬೇಕು, ಯೋಗ ಫಲಗಳು ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಉದ್ಯೋಗ ಲಾಭವಾಗಬೇಕು, ಬಡ್ತಿಗೆ ಸಂಬಂಧಪಟ್ಟಂತೆ ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು. ಒಟ್ಟಿನಲ್ಲಿ ಈ ವಾರ ಉತ್ತಮವಾದಂಥ ವಾರವನ್ನೇ ನೋಡಬಹುದು. ಆದರೆ ರವಿ ಬಲವಾಗ್ತಾ ಇದ್ದಾನೆ ಅಂದರೆ ಅಧಿಕಾರಿಗಳೊಂದಿಗೆ, ಸರ್ಕಾರಿ ಅಧಿಕಾರಿಗಳೊಂದಿಗೆ ಮತ್ತು ರಾಜಕಾರಣಿಗಳೊಂದಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏನಾದರೂ ಮಾತಾಡಿದ್ರೆ ಆಯಿತು ನೀವೇ ದೊಡ್ಡವರು ಅಂದ್ಕೊಂಡು ಸುಮ್ಮನೆ ಇರ್ತಕ್ಕಂಥದ್ದು ಒಳಿತು. ಈಗ ರವಿ ಬಲವಾಗಬಾರದು. ನಿಮ್ಮ ರಾಶಿಗೆ ರವಿ ಬಲವಾದ ಅಂತಂದರೆ ತಾಪತ್ರೆಗಳನ್ನು ಕೊಡ್ತಾರೆ, ಎಲ್ಲೋ ಒಂದು ಸಣ್ಣದಾಗಿ ಎಡವಟ್ಟನ್ನು ಮಾಡ್ತಾನೆ, ಬೇಕು ಅಂತಲೇ ಕಾಲು ಕೆರ್ಕೊಂಡು ನಿಮಗೆ ತೊಂದರೆಯನ್ನು ಕೊಡ್ತಕ್ಕಂಥ ವ್ಯಕ್ತಿಗಳನ್ನು ಭೇಟಿಯಾಗಿ ಸಮಸ್ಯೆಗಳನ್ನು ತಂದುಕೊಳ್ತೀರಿ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಭಾಗ್ಯಾಧಿಪತಿಯಾದಂತನು ಪಂಚಮ ಪ್ರಭಾವಕ್ಕೊಳಗಾಗಿದ್ದಾನೆ, ಅಷ್ಟಮ ಪ್ರಭಾವಕ್ಕೊಳಗಾಗಿದ್ದಾನೆ. ಸ್ವಲ್ಪ ತಂದೆಯೊಂದಿಗೆ ಆಗಬಹುದು. ವಾರ ಮಧ್ಯಭಾಗದಿಂದ ಆಚೆಗೆ ನಿಮಗೆ ಸ್ವಲ್ಪ ತಂದೆಯೊಂದಿಗೆ ಕಲಹವಾಗಬಹುದು. ಅಂದರೆ ಗುರುವಾರದ ನಂತರ ಆ ಪರಿಣಾಮ ಮತ್ತು ಪ್ರಭಾವವನ್ನು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು. ಒಟ್ಟಿನಲ್ಲಿ ಮಕರ ರಾಶಿನವ್ರಿಗೆ ಒಂದು ಮಿಶ್ರ ಫಲ. ಬೇರೆಯವರಿಂದ ದರ್ಪವನ್ನು ತೋರಿಸೋರಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು ಅಥವಾ ಸೈಲೆಂಟ್ ಆಗಿರ್ತಕ್ಕಂಥದ್ದು ಸೂಕ್ತ. ಅದೊಂದು ಮಾಡಿಬಿಟ್ರೆ ಮಿಕ್ಕಂಥ ರೀತಿಯೇ ತುಂಬ ಚೆನ್ನಾಗಾಗತ್ತೆ. ಮಕರ ರಾಶಿಯವರಿಗೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ದತ್ತಾತ್ರೇಯರ ನಾಮಸ್ಮರಣೆ ನಿಮಗೆ ಈ ವಾರ ಮಾಡಿ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕುಂಭರಾಶಿನವರಿಗೆ ಗುರುಬಲ ಇತ್ತು, ಈಗಾಗಲೇ ಬಲವನ್ನು ಕಳ್ಕೊಂಡಿದೆ. ಗುರುಬಲ ಅಂತಕ್ಕಂಥದ್ದು ಈಗಾಗಲೇ ಜೂನ್ ತಿಂಗಳಲ್ಲಿ ಹೋದ್ರೂ ಕೂಡ ಈಗಲೇ ಬಲವನ್ನು ಕಳ್ಕೊಂಡಿರ್ತದೆ. ಹಾಗಾಗಿ ಏನಾಗುತ್ತೆ, ಶನಿ ಇನ್ನೇನು ಅಂತ್ಯದಲ್ಲಿದೆ. ಈಗ ಗುರುಬಲ ಇದ್ದಂಥದ್ದು ಗುರುಬಲ ಹೋಗ್ತಾ ಇದೆ. ಗುರುಬಲ ಹೋದಂಥದ್ದು ಏನಾಗ್ತಾಯಿದೆ, ನಿಮಗೆ ಸ್ವಲ್ಪ ವ್ಯತ್ಯಾಸಗಳನ್ನು ತರಬಹುದು. ಸ್ವಲ್ಪ ಆಗುವಂಥ ಕೆಲಸವನ್ನು ನಿಧಾನ ಮಾಡಬಹುದು. ಹಣಕಾಸಿನ ಅವ್ಯವಸ್ಥೆಗಳು ಅಂತಕ್ಕಂಥದ್ದು ಶುರುವಾಗುವಂಥ ಪರಿಸ್ಥಿತಿಯನ್ನು ಕಾಣಬಹುದು. ಲಾಭದ ಪ್ರಮಾಣ ಅಂತಕ್ಕಂಥದ್ದು ಕುಂಠಿತವಾಗುವಂಥ ಪರಿಸ್ಥಿತಿಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಕೊರತೆಯನ್ನು ಎದುರಿಸ್ತಕ್ಕಂಥದ್ದು, ಸಾಲವನ್ನು ಮಾಡಬೇಕಾದಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಕುಟುಂಬದಲ್ಲಿ ಏನೋ ಸಣ್ಣದಾಗಿ ತಿಸ್ರಗಳಾಗ್ತಕ್ಕಂಥದ್ದು, ಮನಸ್ತಾಪಗಳಾಗ್ತಕ್ಕಂಥದ್ದನ್ನು ಕುಂಭರಾಶಿನವರು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಆದರೆ ಇಲ್ಲೊಂದು ಅದೃಷ್ಟವೊಂದನ್ನು ಪಡೆದುಕೊಂಡಿದ್ದೀರಿ. ಏನು ಅದೃಷ್ಟ ಅಂತಕ್ಕಂಥ ರೀತಿ ನೋಡಿದಾಗ ಸ್ವಲ್ಪ ಮೇಲಧಿಕಾರಿಗಳಿಂದ ಏನೋ ಕೆಲಸ ಆಗಬೇಕು ಅಂದರೆ ಅಲ್ಲೊಂದು ಪೂರಕವಾದಂಥ ವಾತಾವರಣಗಳಿದೆ. ಪತ್ರ ವ್ಯವಹಾರಗಳ ವಿಚಾರ ಸಂಬಂಧಪಟ್ಟಂತೆ ಕೆಲಸ ಆಗಬೇಕು, ಯಾವುದೋ ರಿಜಿಸ್ಟ್ರೇಷನ್ ಆಗಬೇಕು, ಅಗ್ರಿಮೆಂಟ್ ಆಗಬೇಕು, ಚೆನ್ನಾಗಿದೆ, ಅದನ್ನು ಮಾಡಿಕೊಳ್ಳಬಹುದು.
ಭೂಮಿ ವ್ಯವಹಾರಗಳು, ಮನೆಗೆ ಸಂಬಂಧಪಟ್ಟಂತೆ, ಫ್ಲ್ಯಾಟಿಗೆ ಸಂಬಂಧಪಟ್ಟಂತೆ, ವಾಹನಕ್ಕೆ ಸಂಬಂಧಪಟ್ಟಂತೆ ಏನೋ ತೀರ್ಮಾನಗಳಾಗಬೇಕು, ಕೆಲಸ ಆಗಬೇಕು, ಅಲ್ಲಿ ಚೆನ್ನಾಗಾಗುವಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು. ಒಂದು ಸಂತೃಪ್ತಿಯ ಭಾವ, ಒಂದು ಮಕ್ಕಳಿಂದ ಅಂತಕ್ಕಂಥದ್ದು ಕಂಡುಬರುತ್ತದೆ. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ತುಂಬ ಚೆನ್ನಾಗಾಗ್ತದೆ. ಮತ್ತು ಈ ಮದುವೆ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಿದ್ರಿ, ಅಲ್ಲೊಂದು ಸ್ವಲ್ಪ ಅನುಕೂಲ. ಗುರುಬಲ ಸ್ವಲ್ಪ ಬಲ ಪೂರ್ಣ ಪ್ರಮಾಣದಲ್ಲ, ಸ್ವಲ್ಪ ಬಲ ಕಡಿಮೆ ಆಗಿದ್ರೂ ಕೂಡ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಸುಸೂತ್ರವಾಗಿ ಆಗುವಂತೆ ಯೋಗ ಬಲಗಳೆಲ್ಲವೂ ಕೂಡ ಕಂಡುಬರುತ್ತೆ. ತುಂಬ ಆಪತ್ತು ಯಾವುದೋ ಬರ್ತಾ ಇದೆ ಅಂತಕ್ಕಂಥದ್ರಿಂದ ಆಪತ್ತಿನಿಂದ ಪಾರಾಗುವಂಥದ್ದು, ಎಂಥ ಆಪತ್ತು ಬಂದರೂ ನಿಮಗೆ ಅದು ತಾಗೋದಿಲ್ಲ. ಆ ರೀತಿಯಾದಂಥ ಆಪತ್ತಿನಿಂದ ಪಾರಾಗುವಂಥ ಸಂದರ್ಭಗಳು, ಮಿತ್ರರು ಶತ್ರುಗಳಾಗುವಂಥ ಸ್ಥಿತಿ ಕಂಡುಬರುತ್ತದೆ. ಹಾಗಾಗಿ ಮಿತ್ರರೊಂದಿಗೆ ಸ್ವಲ್ಪ ನಡವಳಿಕೆಗಳನ್ನು ನೋಡಿಕೊಂಡು ಮಾಡಿ ಕುಂಭರಾಶಿನವರು. ಪರಿಹಾರ ಮಾರ್ಗ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ಚಾಮುಂಡೇಶ್ವರಿಯ ನಾಮಸ್ಮರಣೆಯನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಮತ್ತು ಎಲ್ಲ ರಕ್ಷಣೆಯೂ ಕೂಡ ನಿಮಗೆ ಸಿಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮೀನರಾಶಿನಿಗೆ ಸಂಬಂಧಪಟ್ಟಂತೆ ಇದನ್ನು ನೋಡಿದಾಗ ಗುರುಬಲ ಇಲ್ಲದೆ 2 ವರ್ಷ ಹೈರಾಣಾಗಿ ಹೋಗಿದ್ದೀರಿ. ಈಗಾಗಲೇ ಗುರುಬಲದ ಪ್ರಭಾವ ನಿಮ್ಮ ಮೇಲೆ ಬರ್ತಾ ಇರ್ತದೆ, ಬೀರ್ತಾ ಇರ್ತದೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಗುರುಬಲದ ಪ್ರಭಾವ ಇರೋದ್ರಿಂದ ಯಾವ ತೊಂದರೆ ತಾಪತ್ರೆಗಳು ಕೂಡ ನಿಮಗೆ ತಾಗುವುದಕ್ಕೆ ಬಿಡೋದಿಲ್ಲ. ಯಾರೋ ಒಬ್ಬರು ಬಂದು ನಿಮಗೆ ರಕ್ಷಣೆಯನ್ನು ಕೊಡ್ತಾರೆ. ಯಾವುದೋ ಮಾರ್ಗದರ್ಶನದ ಮುಖಾಂತರವಾಗಿ ಇರುವಂಥ ಸಮಸ್ಯೆಗಳಿಂದ ಹೊರಗೆ ಬರ್ತೀರಿ. ಯಾರದೋ ಸಹಾಯದಿಂದ ನಿಮಗೆ ಇದ್ದಂಥ ತಾಪತ್ರೆಗಳಿಂದ ಹೊರಗೆ ಬರುವಂಥ ಲಕ್ಷಣಗಳು ಯೋಗ ಬಲಗಳೆಲ್ಲವೂ ಕೂಡ ಕಂಡುಬರುತ್ತೆ. ಅದರಲ್ಲೂ ಕೂಡ ಧನಾಧಿಪತಿ ಕುಟುಂಬಾಧಿಪತಿಯಾದಂಥನು ಬಲವಾಗ್ತಾ ಇದ್ದಾನೆ. ಹಾಗಾಗಿ ಹಣಕಾಸಿನ ಸಮಸ್ಯೆಗಳು ಬಗೆಹರಿಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಅಲ್ಲೊಂದು ಹಣಕಾಸಿನ ಸಮಸ್ಯೆಗಳು ಬಗೆಹರಿಬೇಕು ಅಂದರೆ ಏನೋ ಆಗಿ ಬಗೆಹರಿತದೆ ಅಂತಲ್ಲ, ಸಾಲವನ್ನು ಮಾಡಿ ಆದ್ರೂ ಕೂಡ ಹಣಕಾಸಿನ ಸಮಸ್ಯೆ ಬಗೆಹರಿಬೇಕು. ಒಂದು ಸಾಲವನ್ನು ಕೇಳಿದ್ದಂಥ ಪಕ್ಷದಲ್ಲಿ ಎಲ್ಲೋ ಬ್ಯಾಂಕಲ್ಲಿ ಅಪ್ಲೈ ಮಾಡಿದ್ದೀರಿ, ಅದರ ಕೆಲಸ ಕಾರ್ಯಗಳಾಗತ್ತೆ, ಸಾಲ ದೊರಕುವಂತೆ ಯೋಗವನ್ನು ಪಡೆದುಕೊಂಡಿದೆ ಈ ವಾರ ಅಂತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು. ರವಿ ಬಲವಾಗಿದ್ದಾನೆ. ಹಾಗಾಗಿ ರವಿ ಬಲವಾಗಿದ್ದಾನೆ ಅಂತಂದಾಗ ಸಾಮಾನ್ಯವಾಗಿ ಶತ್ರುಗಳು ಮೇಳೈಸಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ರವಿ ಬಲವಾದರೆ ಶತ್ರುಗಳು ಮೇಳೈಸ್ತಾರೆ. ಯಾರಿಗೆ? ಮೀನರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಬಂಧುಗಳೇ ಶತ್ರುಗಳಾಗುವಂಥ ಪರಿಸ್ಥಿತಿಗಳು ಬರಬಹುದು. ಹಾಗಾಗಿ ಜಾಗ್ರತೆಯಿಂದ ಇರಬೇಕಾಗತ್ತೆ. ಮತ್ತು ಹೆಣ್ಣು ಮಕ್ಕಳ ಸಹಕಾರದಿಂದ ಆರ್ಥಿಕವಾದಂಥ ಸ್ಥಿತಿ ಸುಧಾರಣೆ ಆಗಬೇಕು. ಆಕಸ್ಮಿಕವಾಗಿ ಯಾವುದೋ ಒಂದು ಉಳಿತಾಯವೋ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆಯೋ ಚಟುವಟಿಕೆಯೋ ಆಗಬೇಕು ಅನ್ನೋ ರೀತಿಯಾದಂಥ ವಾತಾವರಣಗಳು ನಿರ್ಮಾಣವಾಗ್ತದೆ. ಹಣಕಾಸಿನ ಸಮಸ್ಯೆಗಳೇನೇನೋ ಉಳಿಕೆ ಮತ್ತೊಂದು ಮಗದೊಂದು ಓಕೆ ಬಗೆಹರಿತದೆ. ಬಟ್ ಲಾಭ ಬರಬೇಕಲ್ಲ. ಲಾಭಾಧಿಪತಿಯಾದಂಥವನು ಮಂದತ್ವಕ್ಕೊಳಗಾಗಿದ್ದಾನೆ. ಬಟ್ ಮಾಡುವಂಥ ವ್ಯವಹಾರಗಳಲ್ಲಿ ಲಾಭ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಮಂದತ್ವದಿಂದ ಇರುತ್ತೆ. ಬಟ್ ಗುರು ನಿಮಗೆ ಸ್ವಲ್ಪ ಬಲವನ್ನು ಕೊಡೋದ್ರಿಂದ ನಿಮಗೆ ಈ ವಾರ ಆ ಮಂದತ್ವವಿದ್ರೂ ಕೂಡ ಅದರಲ್ಲೂ ಕೂಡ ಉಳಿತಾಯವನ್ನು ಮಾಡ್ತಕ್ಕಂಥ ಸ್ಥಿತಿ, ಆರ್ಥಿಕ ಚಟುವಟಿಕೆಗಳು ತುಂಬ ಚೆನ್ನಾಗಿ ಆಗುವಂಥ ವಾತಾವರಣಗಳು ನಿರ್ಮಾಣವಾಗಿ ಬರ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನುಕೂಲವಾಗ್ತಕ್ಕಂಥ ಸಂದರ್ಭ. ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಅಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥ ಸ್ಥಿತಿ. ಮೇಲಧಿಕಾರಿಗಳಿಂದ ಏನೋ ಕೆಲಸ ಆಗಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನ ಇರತಕ್ಕಂಥವ್ರಿಗೆ ಅಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥ ಯೋಗ ಫಲ. ಶುಭ ಕಾರ್ಯ ಪ್ರಯತ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲದ ಸ್ಥಿತಿಯನ್ನು ನೋಡಬಹುದು. ಭಾಗ್ಯವನ್ನು ನೋಡ್ತಾ ಇರ್ತಕ್ಕಂಥ ಪರಿಸ್ಥಿತಿ. ಭಾಗ್ಯಾಧಿಪತಿಯಾದಂತನು ಭಾಗ್ಯಕ್ಕೆ ದೃಷ್ಟಿಯನ್ನು ಬಿಟ್ಟಿರೋದ್ರಿಂದ ಒಂದು ರೀತಿಯಾದಂಥ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡುವಂಥವ್ರಿಗೆ ಒಳ್ಳೆಯ ಒಂದು ಫಲವನ್ನು ನೋಡೋದಕ್ಕೆ ದಾರಿಯಾಗ್ತದೆ. ತಂದೆಯ ಸಹಕಾರ ನಿಮಗೆ ಸಿಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತಕ್ಕಂಥದ್ದು. ಅದೃಷ್ಟದ ಪ್ರಮಾಣ ಅಂತಕ್ಕಂಥದ್ದು ನಿಮಗೆ ಈ ವಾರ ಒಂದು ಭಾಗ ಮೇಲೆ ನಿಂತಿದೆ. ಒಂದು 70 ಭಾಗ ನಿಮಗೆ ಅದೃಷ್ಟ ಅಂತಕ್ಕಂಥದ್ದೇ ಕೈ ಹಿಡಿತದೆ, ಕುಟುಂಬ ಅಂತಕ್ಕಂಥದ್ದೇ ಕೈ ಹಿಡಿತದೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಏನು ಮಾಡಬೇಕು? ಒಂದು ಜನ್ಮಶನಿಯ ಕಾಟ ಅಂತಕ್ಕಂಥ ರೀತಿಯಲ್ಲಿ ಬಿಡುಗಡೆ ಆಗಬೇಕು ಅನ್ನೋದು ಈ ಸಂದರ್ಭ. ಮತ್ತು ರಾಹುವಿನ ಪ್ರಭಾವ ಕೇತುವಿನ ಪ್ರಭಾವದಿಂದ ತಕ್ಕ ಮಟ್ಟಿಗೆ ರಕ್ಷಣೆ ಸಿಗಬೇಕು ಅನ್ನೋದಿತ್ತು ಅಂದರೆ ಸಾಧ್ಯವಾದಷ್ಟು ಕೂಡ ಪಾರಿವಾಳಗಳಿಗೆ, ಎಲ್ಲಾದರೂ ಪಾರಿವಾಳಗಳಿದ್ದರೆ ಸ್ವಲ್ಪ ಏನಾದರೂ ತಿನ್ನೋದಕ್ಕೆ, ಅಥವಾ ಪಕ್ಷಿಗಳಿಗೆ ಅಂದ್ಕೊಳ್ಳಿ, ಪಕ್ಷಿಗಳಿಗೆ ತಿನ್ನೋದಕ್ಕೋ ಕುಡಿಯೋದಕ್ಕೋ ಒಂದು ಕಾಳೋ ನೀರು ಇಡತಕ್ಕಂಥ ಒಂದು ಪ್ರಯತ್ನ ಮಾಡಿ. ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.